ಅಪ್ರೋಚ್ ಅಂದರೆ ಟ್ರಾನ್ಸಿಷನ್. ಮೀಮಾಂಸದಿಂದ ವೇದಾಂತಕ್ಕೆ ಒಂದು ಟ್ರಾನ್ಸಿಷನ್ ಇಲ್ಲಿ ಅವರು ತೋರಿಸಿದ್ದಾರೆ ಅಂತ ಒಂದು ಸ್ಟ್ರಾಂಗ್ ವ್ಯೂ. ಈ criticism of the Veda and the Vedic tradition is also to be seen in the same light. ಇಲ್ಲಿ ನಾವು ಗಮನಿಸಬೇಕಾದದ್ದು ಕರ್ಮಣ್ಯೇವಾಧಿಕಾರ ಅಂದರೆ ಪದಗಳು, ದಿ ಲ್ಯಾಂಗ್ವೇಜ್ ಇನ್ ವಿಚ್ ಇಟ್ ಇಸ್ ದಿ ವರ್ಸ್ ಇಸ್ ಕೌಚ್ಡ್. ಕರ್ಮಣ್ಯೇವಾಧಿಕಾರಸ್ಥೆ ಅಂತಷ್ಟೇ ಒಂದು ಸ್ಟೇಟ್ಮೆಂಟ್ ಅದು. ಕರ್ಮಣಿ ಏವ ಅಧಿಕಾರ ತೇ ತವ ಅಧಿಕಾರ ಕರ್ಮಣಿ ಏವ. ನಿನ್ನ ಅಧಿಕಾರ ಅಂದರೆ ಯೋಗ್ಯತೆ ಅಥವಾ ಸಾಮರ್ಥ್ಯ ಇರೋದು ಕರ್ಮದಲ್ಲಿ ಮಾತ್ರ. ದಿಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಅಂದರೆ ಏನೋ ಒಂದನ್ನು ಕುರಿತು ಒಂದು ತತ್ವ ನಿರೂಪಣಾ ವಾಕ್ಯ, ತತ್ವವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆದರೆ ಮಾ ತೇ ಫಲಃ ಏನು ಕದಾಚನ, ಮಾ ಫಲೇಶು ಕದಾಚನ. ಈ ಮಾ ಅಂತನ್ನೋದು ಸಂಸ್ಕೃತದಲ್ಲಿ ನಾ ಅಂತನ್ನೋ ಅರ್ಥ ಅಲ್ಲ. ಮಾ ಅಂತನ್ನೋದು ನಿಷೇಧ, ಇರಬಾರದು. ಮಾ ಫಲೇಶು ಕದಾಚನ ತೇ ಅಧಿಕಾರ ಭೂತ್ ಅಂತ ನಾವು ವಾಕ್ಯ ಶೇಷ ಮಾಡಿಕೊಳ್ಬೇಕು. ಮಾ ಫಲೇಶು ಕದಾಚನ ಇದೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಿನ್ನ ಅಧಿಕಾರ ಇರೋದು ಕರ್ಮದಲ್ಲಿ, ಫಲದಲ್ಲಿ ಅಲ್ಲ ಅಂತ ಸಾಮಾನ್ಯವಾಗಿ ಟ್ರಾನ್ಸ್ಲೇಷನ್ ಇರೋದು ಹಾಗೆ ಇರುತ್ತೆ. ಯುವರ್ ಸ್ಕೋಪ್ ಆರ್ ಯುವರ್ ಎಲಿಜಿಬಿಲಿಟಿ ಆರ್ ಯುವರ್ ಪವರ್ ಕನ್ಸಿಸ್ಟ್ ಇನ್ ಓನ್ಲಿ ಡೂಯಿಂಗ್ and not in the fruits thereof. ಆದರೆ ಈ ಮಾ ಅಂತ ಅನ್ನೋದು ವಿಧಿ, ನಾನು ಇಲ್ಲ ಅಂತ ಸ್ಟೇಟ್ಮೆಂಟ್. ಮಾ ಅನ್ನೋದು ಬೇಡ ಅಂತನ್ನೋ ಅರ್ಥ. ಇದು ದಿಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಯೂಸ್ ಆಫ್ ದಿ ವರ್ಡ್ ಮಾ. ಮಾ ಫಲೇಶು ಕದಾಚನ ಅಂದರೆ ಫಲದಲ್ಲಿಯೂ ಅಧಿಕಾರ ಇರುತ್ತೆ. ಅಧಿಕಾರ ಇದ್ರೂ ನೀನು ಅದನ್ನು ಅಪ್ರೋಪ್ರಿಯೇಟ್ ಮಾಡಿಕೊಳ್ಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಫಲೇಶು ಚ. ಕರ್ಮದಲ್ಲಿ ಹೇಗೆ ಅಧಿಕಾರ ಇದೆಯೋ ಕರ್ಮಕ್ಕೆ ಸೀಮಿತವಾದ ಫಲದಲ್ಲೂ ನಿನಗೆ ಅಧಿಕಾರ ಇದೆ. ಆದರೆ ಮಾ ಭೂತ್ ಇದನ್ನು ನೀನು ಇಟ್ಕೊಳ್ಳಬಾರದು ಅಂತ ಇದು ವಿಧಿವಚನ. ಮಾ ಭೂತ್, ಇಲ್ಲ ಅಂದ್ರೆ ಇಲ್ಲ, ಮಾ ಅಂದ್ರೆ ಬೇಡ ಅಂತ. ಮುಂದೆ ಎರಡೂ ಕೂಡ ಮಾ ಕರ್ಮ ಫಲ ಹೇತು ಭೂ, ಅಲ್ಲಿ ಒಂದು ವರ್ಕ್ ಸೇರಿಸಿದ್ದಾರೆ. ಮಾ ಭೂ ನೀನಾಗಬೇಡ. ಯಾವುದು? ಕರ್ಮ ಫಲ ಹೇತು ಮಾ ಭೂ. ಮತ್ತು ಇನ್ನೊಂದು ತೇ ಸಂಗ ಅಸ್ತು ನ ಅಕರ್ಮಣಿ. ಅಕರ್ಮಣಿ ಮಾ ಅಕರ್ಮಣಿ ಅಂದರೆ ಕರ್ಮ ಮಾಡದೇ ಇರೋದರಲ್ಲಿ ನಿನ್ನ ಸ್ನೇಹ ಇರೋದು ಬೇಡ. ಯು ಕ್ಯಾನ್ ಸಿ ದಿ ಡಿಸ್ಟಿಕ್ ಆ ಒಂದು ಥ್ರಸ್ಟ್. ಈ ಮೊದಲನೇದು ತತ್ವ ನಿರೂಪಕ ವಾಕ್ಯ, 2, 3, 4 ಇದು ಮೂರೂ ಕೂಡ ವಿಧಿಪರವಾದ ವಾಕ್ಯಗಳು. ಏನು ಮಾಡಬೇಕು ಅಂತ ಉಪದೇಶಾತ್ಮಕವಾದದ್ದು. ಇದು ತತ್ವ ನಿರೂಪಕವಾದ. ಇಲ್ಲಿ ಹಿಂದೆ ಒಂದು ಜನರಲ್ ಇಂಟ್ರೊಡಕ್ಷನ್ ಕೊಟ್ಟು ಇದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಕರ್ಮ ಅಂತನ್ನೋದು ಸಾಮಾನ್ಯವಾಗಿ ಯಾವ ಕೆಲಸಕ್ಕಾದರೂ ಕರ್ಮ ಅಂತ ಒಂದು ಪ್ರಯೋಗ ಇದೆ. ಕೃಷ್ಣ ಮುಂದೆ ಅದನ್ನೇ ಹೇಳ್ತಾನೆ. ಅದು ಇಲ್ಲಿ ವೇದಗಳನ್ನು ನಿಂದನೆ ಮಾಡಿ ತಕ್ಷಣದಲ್ಲಿಯೇನೆ ಈ ಕರ್ಮ ಅಂತ ಹೇಳಿರೋದ್ರಿಂದ ವೇದೋಕ್ತವಾದ ಕರ್ಮಗಳೇ, ವಿಹಿತವಾದ ಕರ್ಮಗಳೇ ಅಂದರೆ ಏನು? ವೇದವಾಕ್ಯಗಳಲ್ಲಿ ವಿಧಾಯಕ ವಾಕ್ಯಗಳು ಅಂತಿರುತ್ತೆ, ಸಿದ್ಧಾರ್ಥ ವಾಕ್ಯಗಳು ಅಂತಿರುತ್ತೆ. ಸಿದ್ಧಾರ್ಥ ಅಂದರೆ ದಿ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಆಸ್ ದೇ ಆರ್. ಸಿದ್ಧ ಅಂದರೆ ಪೂರ್ವಭಾವಿಯಾಗಿ ಇರತಕ್ಕಂಥ ಅರ್ಥವನ್ನು ಹೇಳುವ ವಾಕ್ಯಗಳು ಸಿದ್ಧಾರ್ಥ ವಾಕ್ಯಗಳು.
ಯುವಾಗ್ನಿ, ಇಂದ್ರ, ಇವರ ಸ್ತುತಿ ಇದೆಲ್ಲ ಸಿದ್ಧಾರ್ಥವಾದದ್ದು. ಅದು ಡಿಸ್ಕ್ರಿಪ್ಟಿವ್ ಎಲಿಮೆಂಟ್ಸ್ ಇನ್ ದಿ ವೇದ, ಇವೆಲ್ಲ ಸಿದ್ಧಾರ್ಥ. ಆದರೆ ಕೆಲವು ಭಾಗಗಳಲ್ಲಿ ನೀನು ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳ್ತೇವೆ. ವಿಧಾಯಕ, ಇದು ವಿಧಾಯಕ ವಾಕ್ಯ. ವಿಧಾಯಕ ವಾಕ್ಯ ಆರ್ ಇಂಜಂಕ್ಷನ್ಸ್. ವೆರಾಸ್ ಈ ಸಿದ್ಧಾರ್ಥ ವಾಕ್ಯಗಳು ನಿಯರ್ ಸ್ಟೇಟ್ಮೆಂಟ್ಸ್ ವಿಚ್ ಡೋಂಟ್ ಹ್ಯಾವ್ ಎನಿ ರೆಲೆವೆನ್ಸ್ ಟು ವಾಟ್ ವಿ ಮಸ್ಟ್ ಡೂ ಆರ್ ನಾಟ್ ಡೂ. ಇವರು ಮೀಮಾಂಸಕರು ಏನು ಹೇಳ್ತಾರೆ, ಈ ವೇದ ಅಂತನ್ನೋದು ಮಂತ್ರ ಬ್ರಾಹ್ಮಣಾತ್ಮಕೋ ವೇದ. ವೇದಕ್ಕೆ ಅವರ ಡೆಫಿನೇಷನ್ ಕೊಡೋದು ಮಂತ್ರಗಳು ಬ್ರಾಹ್ಮಣಗಳು ಕೂಡಿ ವೇದ ಅಂತ ಅನ್ನಿಸ್ಕೊಡುತ್ತೆ. ಇದು ಇಸ್ ನಾಟ್ ಅವರ್ ಡೆಫಿನೇಷನ್. ಅಂದರೆ ನಾವು ಸಾಮಾನ್ಯವಾಗಿ ವೇದ ಅಂತಂದರೆ 4 ಸಂಹಿತೆಗಳೇ ವೇದ ನಮಗೆ. ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಸಾಮವೇದ, ಅಥರ್ವವೇದ, ಈ 4 ಸಂಹಿತೆಗಳೇ ವೇದ ನಮಗೆ. ಈ ಬ್ರಾಹ್ಮಣ ಅದನ್ನೆಲ್ಲ ವೇದ ಅಂತ ನಾವು ಸಾಮಾನ್ಯವಾಗಿ ಪರಿಗಣಿಸಲ್ಲ. ಮೀಮಾಂಸಕರು ಮಂತ್ರ ಬ್ರಾಹ್ಮಣಾತ್ಮಕೋ ವೇದ. ಮಂತ್ರ ಅಂದ್ರೆ ಏನು? ಅಗ್ನಿಮೀಳೆ ಪುರೋಹಿತಂ ಇತ್ಯಾದಿಯ ವಾಕ್ಯ, ಅಥವಾ ನಾವು ಗಾಯತ್ರಿ ಇದೆಯಲ್ಲ, ತತ್ಸವಿದವರೇಣ್ಯಂ ಭರ್ಗೋ ದೇವರು, ಇವೆಲ್ಲ ಸಿದ್ಧಾರ್ಥವಾದ ವಾಕ್ಯಗಳು, ಅಂದ್ರೆ ಮಂತ್ರಗಳು. ಋಗ್ವೇದದಲ್ಲಿ ಸೇರಿರುವ ಮಂತ್ರಗಳು ಅದೇ ಯಜುರ್ವೇದದಲ್ಲೂ ಸಾಮವೇದದಲ್ಲೂ ಅಥರ್ವವೇದದಲ್ಲೂ ಬರುತ್ತೆ. ಇದರಲ್ಲಿ ಮನುಷ್ಯ ಏನು ಮಾಡಬೇಕು ಬಿಡಬೇಕು ಅಂತ ಹೇಳೋಲ್ಲ. ಇಟ್ಸ್ ಎ ನಿಯರ್ ಸ್ಟೇಟ್ಮೆಂಟ್. ಇವೆಲ್ಲ ಸಿದ್ಧಾರ್ಥ ವಾಕ್ಯಗಳು ಅಂತ ಕರೀತಾರೆ. ಆದರೆ ಬ್ರಾಹ್ಮಣಗಳಲ್ಲಿ ಇದನ್ನು ಮಾಡು, ಇದನ್ನು ಮಾಡಬೇಡ, ವಿಧಿ ನಿಷೇಧಗಳು ಉಂಟು. ಇದು ಬ್ರಾಹ್ಮಣಗಳ ಒಂದು ಸ್ವರೂಪವೇ ಇದು. ಬ್ರಾಹ್ಮಣಗಳು ಅಂತಿರೋದು ವೇದಕ್ಕೆ ಅನುಬಂಧವಾಗಿ, ದೇ ಆರ್ ಸಾರ್ಟ್ ಆಫ್ ಅಪೆಂಡಿಸೀಸ್ ಟು ದಿ ಸಂಹಿತ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ವಿಭಾಗ ವೇದದಲ್ಲಿ. ಈ ಸಂಹಿತೆಗೆ ಹೊಂದಿಕೊಂಡು ಬರೋದು ಬ್ರಾಹ್ಮಣ. ಈ ಬ್ರಾಹ್ಮಣ ಅಂತ ಮಾತಿಗೆ ಅರ್ಥ ಏನು? ಬ್ರಹ್ಮ ಅಂದ್ರೆ ಯಜ್ಞ. ಯಜ್ಞಕ್ಕೆ ಸಂಬಂಧಪಟ್ಟಂತಹ ಭಾಗ ಬ್ರಾಹ್ಮಣ. ಈ ಬ್ರಹ್ಮ ಅಂತ ಮಾತಿಗೆ ಅನೇಕ ಅರ್ಥಗಳಿದೆ. ಒಂದು ಅರ್ಥ ಯಜ್ಞ ಅಂತ ಇಲ್ಲಿ. ಬ್ರಹ್ಮ ಸಂಬಂಧಿಯಾದದ್ದು, ಯಜ್ಞಕ್ಕೆ ಸಂಬಂಧಿಯಾದ ಭಾಗ ಬ್ರಾಹ್ಮಣ. ಅಂದ್ರೆ ಏನು? ಯಾವ ಯಜ್ಞವನ್ನು ಮಾಡಬೇಕು, ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಋತುವಿಗೆ ಎಷ್ಟು ಜನ ಇರಬೇಕು ಇತ್ಯಾದಿ ಎಲ್ಲ ಆ ಡೀಟೇಲ್ಸ್ ಹೇಳ್ಬೇಕಂತದ್ದು ಬ್ರಾಹ್ಮಣಗಳಲ್ಲಿ. ಋಗ್ವೇದದಲ್ಲಿ ಇಂಥ ಯಜ್ಞಯಾಗಾದಿಗಳ ಪ್ರಸ್ತಾಪವೇ ಇಲ್ಲ. ಅದು ಋಗ್ವೇದ ಇಸ್ ಮಿಯರ್ ಪೊಯಿಟ್ರಿ. ಅದರಲ್ಲಿ ಮೋಸ್ಟ್ಲಿ ನೇಚರ್ ಪೊಯಿಟ್ರಿ ಅಂಡ್ ಅದರಲ್ಲಿ ಹ್ಯೂಮನಿಸ್ಟಿಕ್ ಓರಿಯಂಟೇಷನ್ ಇದೆ. ಯಜ್ಞಯಾಗಾದಿಗಳ ಪ್ರಸ್ತಾಪವೇ ಇಲ್ಲ ಅದರಲ್ಲಿ ಋಗ್ವೇದದಲ್ಲಿ. ಬ್ರಾಹ್ಮಣಗಳಲ್ಲಿ ಇದೆ. ಋಗ್ವೇದಕ್ಕೆ ಸೇರಿದಂತಹ ಬ್ರಾಹ್ಮಣದಲ್ಲಿ ಮತ್ತು ಯಜುರ್ವೇದಕ್ಕೆ ಸೇರಿದಂತಹ ಶತಪಥ ಬ್ರಾಹ್ಮಣ ಇತ್ಯಾದಿಗಳಲ್ಲಿ ಯಜ್ಞಯಾಗಾದಿಗಳ ಪ್ರಸ್ತಾಪವೇ ಬರುತ್ತೆ. ಇವರು ಮೀಮಾಂಸಕರು ಏನು ಹೇಳ್ತಾರೆ, ಈ ಮಂತ್ರ ಬ್ರಾಹ್ಮಣಾತ್ಮಕೋ ವೇದ ಅಂತ ಅನ್ನೋ ಮಾತಿಗೆ ಮಂತ್ರಗಳು ಬ್ರಾಹ್ಮಣ ಎರಡನ್ನೂ ಕೂಡಿಸಿ ಹೇಳ್ತೀವಿ ನಾವು. ಮಂತ್ರಗಳಲ್ಲಿ ಏನು ಬರುತ್ತೆ? ಸಿದ್ಧಾರ್ಥ ವಾಕ್ಯಗಳು. ಬ್ರಾಹ್ಮಣಗಳಲ್ಲಿ ವಿಧಾಯಕ ವಾಕ್ಯ, ನಾವು ಏನು ಮಾಡಬೇಕು ಬಿಡಬೇಕು ಅಂತ ಹೇಳ್ತಕ್ಕಂಥದ್ದು. ಮತ್ತು ಮೀಮಾಂಸಕರ ಸೆಕೆಂಡ್ ಪೊಸಿಷನ್ ಏನು? ಯುಕ್ತಿಯಿಂದ ಬ್ರಾಹ್ಮಣಗಳು ಅತಿಶೀಯಂತೆ, ಅದರ್ ದೇ ಆರ್ ಸುಪೀರಿಯರ್ ಟು ದಿ ಮಂತ್ರಾಸ್. ಮಂತ್ರಗಳಿಗಿಂತ ಬ್ರಾಹ್ಮಣಗಳು ಹೆಚ್ಚು ಪ್ರಯೋಜನ. ಯಾಕೆ ಅಂತಂದ್ರೆ ಆ ಬ್ರಾಹ್ಮಣಗಳಲ್ಲೇನೆ ನಮ್ಮ ಶ್ರೇಯಸ್ಸಿಗೆ ಬೇಕಾದಂತಹ ಕರ್ಮಗಳನ್ನು ನಾವು ಮಾಡಬೇಕಾದಂತನೇ ಹೇಳೋದು. ಪ್ರವೃತ್ತಿ ನಿವೃತ್ತಿ ಮನುಷ್ಯನಿಗಿದೆ. ಪ್ರವೃತ್ತಿ ಅಂದರೆ ಯಾವ್ದರಿಂದ ತಾನು ತೊಡಗಬೇಕು, ನಿವೃತ್ತಿ ಅಂದರೆ ಯಾವುದರಿಂದ ಇವನು ಹಿಂದೆ ಸರಿಬೇಕು. ಇದು ಪ್ರವೃತ್ತಿ ನಿವೃತ್ತಿಗಳು. ಒಂದು ವಿಡ್ರಾಯಲ್ ಫ್ರಮ್ ಸಮಥಿಂಗ್, ಇನ್ವಾಲ್ವ್ಮೆಂಟ್ ಇನ್ ಸಮಥಿಂಗ್, ಪ್ರವೃತ್ತಿ ನಿವೃತ್ತಿಗಳು. ಈ ಪ್ರವೃತ್ತಿ ನಿವೃತ್ತಿಗಳು ಮನುಷ್ಯನಿಗೆ ಸಹಜವಾದಂತಹದ್ದು. ತನಗೆ ಇಷ್ಟವಾದದ್ರಲ್ಲಿ ಪ್ರವೃತ್ತನಾಗ್ತಾನೆ, ತನಗೆ ಅನಿಷ್ಟವಾದದ್ರಲ್ಲಿ ನಿವೃತ್ತನಾಗ್ತಾನೆ, ಅದರಿಂದ ನಿವೃತ್ತನಾಗ್ತಾನೆ. ಹೀಗೆ ಮನುಷ್ಯನ ಸ್ವಭಾವವನ್ನು ಅನುಸರಿಸಿ ಪ್ರವೃತ್ತಿ ನಿವೃತ್ತಿಗಳಿರುವಾಗ ದೃಷ್ಟವಾದದ್ದು, ಶಾಸ್ತ್ರ ದೃಷ್ಟವಾದದ್ದು ಅಂತ ಎರಡು ವಿಭಾಗ ಮಾಡ್ತಾರೆ ಮೀಮಾಂಸಕರು. ಇದು ಕಾಮನ್ ಸೆನ್ಸ್ ಅಪ್ರೋಚ್ ಅವರದ್ದು. ಈ ದೃಷ್ಟ ಅಂದ್ರೆ ಏನು?
ಲೋಕದಲ್ಲಿ ಎಲ್ಲರ ಅನುಭವದಲ್ಲಿ ಇರತಕ್ಕಂಥದ್ದು ದೃಷ್ಟ. ಶಾಸ್ತ್ರ ದೃಷ್ಟ ವಿರೋಧಾಚ ಅಂತ ಒಂದು ಜೈವಿನಿ ಸೂತ್ರ ಇದೆ. ಈ ನಾವು ಲೌಕಿಕವಾಗಿ ಯಾವುದು ಒಳ್ಳೆಯದು ಅಂತ ಪರಿಗಣಿಸ್ತೀವೋ ಶಾಸ್ತ್ರ ಅದನ್ನು ಒಳ್ಳೆಯದು ಅಂತ ಹೇಳೋಲ್ಲ. ಶಾಸ್ತ್ರ ದೃಷ್ಟ ವಿರೋಧಾಚ ಅಂತ ಸೂತ್ರ. ಲೋಕದಲ್ಲಿ ಯಾವುದೋ ಒಂದು ಕೆಟ್ಟ ಕೆಲಸ ಅದು ನಮಗೆ ಪ್ರಿಯವಾಗುತ್ತೆ, ಅದರ ಪ್ರವೃತ್ತಿಯಲ್ಲಿ ತೊಡಗಬೇಕು, ಪ್ರವೃತ್ತರಾಗಬೇಕು ಅಂತ ಅನಿಸುತ್ತೆ. ಆದರೆ ಶಾಸ್ತ್ರ ಇದು ಕೂಡುದು ಅಂತ ಅನ್ನತ್ತೆ. ಶಾಸ್ತ್ರ ದೃಷ್ಟ ವಿರೋಧಾಚ. ಆದ್ದರಿಂದ ಶಾಸ್ತ್ರ ಪ್ರವೃತ್ತಿ ನಿವೃತ್ತಿ ಪರವಾಗಿ ಇದರಲ್ಲಿ ತೊಡಗು, ಇದರಲ್ಲಿ ಬಿಡು ಅಂತ ಹೇಳಬೇಕು. ಈ ಪ್ರವೃತ್ತಿ ನಿವೃತ್ತಿಗಳಿಗೆ ಚೋದನ ಮಾಡತಕ್ಕಂಥದ್ದು, ಪ್ರೇರೇಪಣೆ ಮಾಡತಕ್ಕಂಥದ್ದು ಶಾಸ್ತ್ರದ ಕೆಲಸ. ಇದನ್ನ ಅವರು ಧರ್ಮ ಅಂತ ಕರೆದರು. ಅಥಾದೋ ಧರ್ಮ ಮೀಮಾಂಸಾ, ಅಥಾದೋ ಧರ್ಮ ಜಿಜ್ಞಾಸ, ಅಥ ಧರ್ಮಂ ವ್ಯಾಖ್ಯಾಸ್ಯಾಮಃ ಅಂತ ಪೂರ್ವ ಮೀಮಾಂಸಾ ಸೂತ್ರಗಳೆಲ್ಲ ಈ ಧರ್ಮವನ್ನು ಕುರಿತು ಚಿಂತನೆ ಮಾಡ್ತೀವಿ. ಈ ಧರ್ಮ ಏನು ಅಂತ ಅನ್ನೋದನ್ನ ತಿಳ್ಕೊಳ್ತೀವಿ ನಾವು. ಯಾಕೆಂದ್ರೆ ತಿಳ್ಕೊಳ್ಳದೆ ಇದ್ರೆ ಮನುಷ್ಯನಿಗೆ ಪ್ರವೃತ್ತಿಯಿಂದ ಬರೋಲ್ಲ. ಈ ಜ್ಞಾನ ಆ ಪ್ರವೃತ್ತಿಗೆ ಪೂರ್ವಭಾವಿಯಾಗಿ ಧರ್ಮ ಏನು ಅಂತ ತಿಳ್ಕೊಳ್ತಾ ಇದ್ದೀವಿ. ಮುಂದೆ ಧರ್ಮವನ್ನು ಅನುಷ್ಠಾನ ಮಾಡ್ತೀವಿ. ಅನುಷ್ಠಾನ ಪೂರ್ವದಲ್ಲಿ ಜಿಜ್ಞಾಸ ಅಂತ ಇದೆ. ಈ ಧರ್ಮ ಅಂದ್ರೆ ಏನು, ಅದ್ರ ಡೆಫಿನೇಷನ್ ಏನು? ಚೋದನ ರಕ್ಷಣೋರ್ಥೋ ಧರ್ಮ. ಯಾವ್ಯಾವ ಮನುಷ್ಯನನ್ನ ಕೆಲಸದಲ್ಲಿ ತೊಡಗಿಸುತ್ತೆಯೋ ಅದು ಧರ್ಮ. ಅಂದ್ರೆ ಕೆಲಸಕ್ಕೂ ಮನುಷ್ಯನಿಗೂ ಒಂದು ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ಧರ್ಮ. ಈ ಧರ್ಮ ಅಂತ ಒಂದು ಮನಸ್ಸಿನಲ್ಲಿದ್ರೆ ಇದು ನಾನು ಮಾಡಬೇಕು ಅಂತನೋ ಒಂದು ಈಪ್ಸ ಬಯಕೆ ಬರುತ್ತೆ, ಇದನ್ನ ನಾನು ಮಾಡಬಾರ್ದು ಅಂತನೋ ಬಯಕೆ ಬರುತ್ತೆ. ಆದ್ರಿಂದ ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತ ಹೇಳಿದ ಮೇಲೆ ಇವರು ಅಧರ್ಮಂ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿದ್ರು ಕೂಡ ಅಧರ್ಮಂ ವ್ಯಾಖ್ಯಾಸ್ಯಾಮಃ ಅಂತ ಸೇರಿಸ್ಕೊಳ್ಬೇಕು. ಇಲ್ಲಿ ಅಥಾದೋ ಧರ್ಮ ಮೀಮಾಂಸಾ ಧರ್ಮ ಜಿಜ್ಞಾಸ ಅಂತಿದೆ. ಇಲ್ಲಿ ಸಂಸ್ಕೃತದಲ್ಲಿ ಅಥಾದೋ ಧರ್ಮ ಜಿಜ್ಞಾಸ, ಈ ಅಥಾದೋ ಅಂತ ಆದ್ಮೇಲೆ ಒಂದು ಅವಗ್ರಹ ಚಿಹ್ನೆ ಹಾಕಿ ಧರ್ಮ ಜಿಜ್ಞಾಸ ಅಂತ ಹಾಕಿದ್ರೆ ಅಥಾದಃ ಅಧರ್ಮ ಜಿಜ್ಞಾಸ ಅಂತ ಆಗಿಬಿಡುತ್ತೆ. ಅಂದ್ರೆ ಮೀಮಾಂಸಕರ ಪೊಸಿಷನ್ ಏನು, ಈ ಒಂದು ವಾಕ್ಯದಲ್ಲಿ ನಾವು ಧರ್ಮ ಅಂತ ಪರಿಗಣನೆ ಮಾಡಿದ್ರೆ ಅಟ್ ದಿ ಸೇಮ್ ಟೈಮ್ ವಿ ಶುಡ್ ಆಲ್ಸೋ ಥಿಂಕ್ ಆಫ್ ದಿ ಅಧರ್ಮ. ಧರ್ಮ ಎಷ್ಟರ ಮಟ್ಟಿಗೆ ಜಿಜ್ಞಾಸ್ಯವೋ ಅಧರ್ಮವು ಅಷ್ಟರ ಮಟ್ಟಿಗೆ ಜಿಜ್ಞಾಸ್ಯ. ಯಾಕೆ ಅಂದರೆ ಮನುಷ್ಯನಿಗೆ ಬೇಕಾದದ್ದು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ ಎರಡು. ವಾಟ್ ಮ್ಯಾನ್ ವಾಂಟ್ಸ್ ಈಸ್ ನಾಟ್ ಓನ್ಲಿ ಟು ಗೆಟ್ ದಿ ಥಿಂಗ್ಸ್ ದಟ್ ಹಿ ಡಿಸೈರ್ಸ್, ಬಟ್ ಆಲ್ಸೋ ಟು ಅವಾಯ್ಡ್ ದಿ ಥಿಂಗ್ಸ್ ದಟ್ ಹಿ ಡಸ್ ನಾಟ್ ಡಿಸೈರ್. ಇದು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ ಎರಡಿದೆ ಮನುಷ್ಯನಿಗೆ. ಈ ಎರಡಕ್ಕನುಗುಣವಾಗಿ ಇಷ್ಟ ಪ್ರಾಪ್ತಿಗೆ ಧರ್ಮಜ್ಞಾನ ಅಂತ ಬೇಕು. ನಾನು ಏನು ಮಾಡಬೇಕು ಅಂತ ತಿಳುವಳಿಕೆ ಅವನಿಗೆ ಇರಬೇಕು, ಮತ್ತು ನಾನು ಏನು ಮಾಡಬಾರದು ಅಂತ ತಿಳುವಳಿಕೆಯೂ ಅವನಿಗೆ ಇರಬೇಕು. ಇದು ಅಧರ್ಮ. ಅಧರ್ಮವೂ ಜಿಜ್ಞಾಸ್ಯವೆ. ಧರ್ಮ ಎಷ್ಟರ ಮಟ್ಟಿಗೆ ಜಿಜ್ಞಾಸ್ಯವೋ ಅಧರ್ಮವೂ ಅಷ್ಟೇ ಜಿಜ್ಞಾಸ್ಯವಾದದ್ದು. ಆಮೇಲೆ ಮುಂದಕ್ಕೆ ಇವರ ಇನ್ನೊಂದು ಪೊಸಿಷನ್ ವಿಚ್ ಈಸ್ ಪ್ರೆಸ್ಯೂಮ್ಡ್ ಇನ್ ದಿಸ್ ಇದು ಕರ್ಮಣ್ಯವಾಧಿಕಾರತೆ ಅಂತನೋ ಇವೆಲ್ಲ ಆಲ್ ದಿಸ್ ಥಾಟ್ ಪ್ರಾಸೆಸ್ ಈಸ್ ಪ್ರೀಸಪೋಸ್ಡ್. ಈ ವ್ಯಾಖ್ಯಾನಗಳು ಸಾಮಾನ್ಯ ತೋರಿಸೋಲ್ಲ, ಯಾಕೆಂದ್ರೆ ಅವರಿಗೆ ಇದರ ಪರಿಚಯ ಇರಲ್ಲ. ಇದು ನಮ್ಮ ವ್ಯಾಖ್ಯಾನಗಳಲ್ಲಿ ಅಂದ್ರೆ ಈ ಪರಂಪರೆಯಿಂದ ಬಂದ ವ್ಯಾಖ್ಯಾನಗಳಲ್ಲಿ ಇದನ್ನು ತೋರಿಸ್ತಾರೆ. ಈ ಧರ್ಮ ಅಂತನ್ನೋ ಮಾತು ಯಾತಕ್ಕೆ ಅಂದ್ರೆ ಫಲಕ್ಕಾಗಿ ಫಲಾಪೇಕ್ಷೆ ಇಟ್ಟುಕೊಂಡು ಧರ್ಮವನ್ನು ನಾವು ಮಾಡಿ ಬನ್ನಿ ಮಳೆಯಾದ್ದು ಅಲ್ಲಿ ಇಲ್ಲಿ ಧರ್ಮ ಅಂತನ್ನೋದು ಇಟ್ ರಿಸಲ್ಟ್ಸ್ ಇನ್ ಪ್ರವೃತ್ತಿ ನಿವೃತ್ತಿ. ಈ ಪ್ರವೃತ್ತಿ ನಿವೃತ್ತಿಗಳಿಂದ ನಮಗೆ ಸುಖ ದುಃಖ ಇದು ಅವರಿಗೆ. ಈ ಸುಖ ಅಂತನ್ನೋದು
ಆತ್ಯಂತಿಕವಾಗಿ ಮನುಷ್ಯನಿಗೆ ಅಪೇಕ್ಷಿತವಾದದ್ದು. ಸುಖಂ ಮೇ ಭೂಯಾತ್ ದುಃಖಂ ಮಾ ಭೂಯಾತ್ ಇತಿ ಸ್ವರಸತಯೇವ ಸರ್ವೇಷಾಂ ಪ್ರಾಣಿನಾಂ ಪ್ರವೃತ್ತಿ. ಅಂದ್ರೆ ಏನು? ಎಲ್ಲ ಮನುಷ್ಯರಿಗೂ, ಸರ್ವೇಷಾಂ ಪ್ರಾಣಿನ, ಎಲ್ಲ ಪ್ರಾಣಿಗಳಿಗೂ ಕೂಡ ಇರೋ ಒಂದು ಕಾದರ, ಒಂದು ಬಯಕೆ ಏನು? ಸುಖಂ ಮೇ ಭೂಯಾತ್, ನನಗೆ ಸುಖ ಆಗಲಿ. ದುಃಖಂ ಅಣುಮಾತ್ರಮಪಿ ಮಾ ಭೂತ್, ದುಃಖ ಒಂದು ಕೊಂಚ ಮಟ್ಟಿಗೂ ಕೂಡ ನಮಗೆ ಬರೋದು ಬೇಡ. ಇದು ಸರ್ವೇಷಾಂ ಪ್ರಾಣಿನಾಂ ಸ್ವರಸದೈವ ಪ್ರವೃತ್ತಿ. ಇದನ್ನು ಯಾರು ಹೇಳಿಕೊಡ್ಬೇಕಾಗಿಲ್ಲ, ಮನುಷ್ಯರಿಗೆ ಸಹಜವಾಗಿ ಬರತಕ್ಕಂಥ ಪ್ರವೃತ್ತಿ ಇದು. ಸುಖ ಬೇಕು, ದುಃಖ ಬೇಡ ಅಂತ. ಆದರೆ ಈ ಮೀಮಾಂಸಕರು ಏನು ಹೇಳ್ತಾರೆ, ಸುಖ ಬೇಕು ಅಂತ ಅನ್ನೋದು ನಿಮಗೆ ಕಾಮನೆ, ಆದರೆ ಸುಖಕ್ಕೆ ಸಾಧನೆ ಏನು ಅಂತ ನೀವು ತಿಳ್ಕೊಳ್ಬೇಕು, ಅನುಷ್ಠಾನ ಮಾಡಬೇಕು. ದುಃಖಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೊಳ್ಬೇಕು, ಅದನ್ನು ಬಿಡಬೇಕು. ಇದು ದುಃಖ ಸಾಧನಂ ಅಪವಾರ್ಯ, ಸುಖ ಸಾಧನಂ ಗೃಹ್ಯ ಅಂತ ಹೇಳ್ತಾರೆ. ಒಂದು ಉಪಾದೇಯ, ಇನ್ನೊಂದು ಹೇಯ. ಹೇಯ ಅಂದ್ರೆ ಬಿಡತಕ್ಕದ್ದು, ಉಪಾದೇಯ ಅಂದ್ರೆ ಸ್ವೀಕಾರ ಮಾಡತಕ್ಕದ್ದು. ಇದರಿಂದ ಇದು ಸುಖ ಅಂತ ನಮಗೆ ಕಂಡು ಬಂದ್ರೆ ಅದನ್ನು ನಾವು ಗ್ರಹಣ ಮಾಡತಕ್ಕದ್ದು, ಇದರಿಂದ ದುಃಖ ಅಂತ ಕಂಡು ಬಂದ್ರೆ ಬಿಡತಕ್ಕದ್ದು. ಆದ್ರಿಂದ ಏನಾಯಿತು, ಇವತ್ತು ಧರ್ಮ ಅಂತನ್ನೋ ಮಾತ್ರದಲ್ಲಿ ಪ್ರವೃತ್ತಿ ನಿವೃತ್ತಿಗಳು ಅಂತ ಬಂತು. ಪ್ರವೃತ್ತಿ ನಿವೃತ್ತಿಗಳಿಂದ ಹಾನ, ಉಪಾದಾನ. ಹಾನ ಅಂದ್ರೆ ಬಿಡತಕ್ಕದ್ದು, ಉಪಾದಾನ ಅಂದ್ರೆ ಸ್ವೀಕಾರ ಮಾಡಿಕೊಳ್ಳತಕ್ಕದ್ದು. ಈ ಹಾನ ಉಪಾದಾನಗಳಿಂದ ಸುಖ ದುಃಖ ಅಂತ ಬಂತು. ಈ ಸುಖ ದುಃಖ ಅಂತನ್ನೋದು ಮನುಷ್ಯನಿಗೆ ಸಹಜವಾಗಿ ಇರತಕ್ಕದ್ದು. ಇದು ಶಾಸ್ತ್ರ ನೀನು ಸುಖವಾಗಿರು ಅಂತ ಹೇಳಲ್ಲ. ಶಾಸ್ತ್ರ ಏನು ಹೇಳುತ್ತೆ, ನೀನು ಸುಖವಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದು ಸುಖ ನನಗೆ ಬೇಕು ಅಂತ ಅನ್ನೋದು ದೃಷ್ಟ. ದೃಷ್ಟ ಅಂದ್ರೆ ಏನು? ಲೋಕದ ಅನುಭವ, ಎಲ್ಲರಿಗೂ ಬೇಕು. ಇದಕ್ಕೆ ಶಾಸ್ತ್ರ ಹೇಳಬೇಕಾಗಿಲ್ಲ. ಇದನ್ನ ನೀನು ನ ನಿಸ್ಸುಖಿ ಸ್ಯಾತ್, ನ ನಿಸ್ಸುಖ ಸ್ಯಾತ್, ನೀನು ಸುಖ ಇಲ್ಲದೆ ಇರಬಾರದು ಅಂತ ಕಾಮಸೂತ್ರದಲ್ಲಿ ಒಂದು ಸೂತ್ರ ಇದೆ. ನ ನಿಸ್ಸುಖ ಸ್ಯಾತ್, ಮನುಷ್ಯನಾದವರು ಸುಖ ಇಲ್ಲದೆ ಇರಬಾರದು. ಇದು ವೇದ ಹೇಳಬೇಕಾಗಿಲ್ಲ. ಇದನ್ನ ಎಲ್ಲ ಮನುಷ್ಯರಿಗೆ ಗೊತ್ತಿದೆ, ಎಲ್ಲ ಮನುಷ್ಯರ ಅನುಭವದಲ್ಲಿ ಇದೆ. ಆದರೆ ಈ ಸುಖವಾಗಿರೋದು ಹೇಗೆ ಅಂತ ಮನುಷ್ಯನಿಗೆ ಗೊತ್ತಿಲ್ಲ, ಅದನ್ನು ಶಾಸ್ತ್ರ ಹೇಳಬೇಕು. ಆದ್ರಿಂದ ಇವರು ಧರ್ಮ ಅಂತ ಅನ್ನೋದನ್ನು ಹೇಳಿ, ಈ ಧರ್ಮ ದೃಷ್ಟವಾದದ್ದಲ್ಲ, ಶಾಸ್ತ್ರ ಸಿದ್ಧವಾದ. ಇಲ್ಲಿ ಇನ್ನೊಂದು ಪ್ರಿಸಪೊಸಿಷನ್ ಏನು, ವೇದವಾಗಲಿ ಶಾಸ್ತ್ರವಾಗಲಿ ಅಜ್ಞಾತ ಜ್ಞಾಪಕ, ಅಪ್ರವರ್ತ ಪ್ರವರ್ತಕ ಆಗಿರಬೇಕು. ಅಜ್ಞಾತ ಜ್ಞಾಪಕ ಅಂದ್ರೆ ನಮಗೆ ಸಾಮಾನ್ಯವಾಗಿ ಏನು ಗೊತ್ತಿಲ್ವೋ ಅದನ್ನೇ ಹೇಳ್ಕೊಡ್ಬೇಕು. ಅಜ್ಞಾತ ಜ್ಞಾಪಕ, ನಮಗೆ ತಿಳಿದೇ ಇರೋದನ್ನು ತಿಳಿಸ್ಬೇಕು. ನಾವು ಯಾವುದನ್ನು ಕಣ್ಣಿಂದ ನೋಡ್ಲಾರವೋ, ಕಿವಿಯಿಂದ ಕೇಳಲಾರವೋ, ಯುಕ್ತಿಯಿಂದ ನಾವು ಸಿದ್ಧ ಮಾಡಲಾರವೋ ಇದನ್ನ ಶಾಸ್ತ್ರ ಹೇಳಬೇಕು. ಯದಿಂದ್ರಿಯೇಣ ಮನಸ ಯುಕ್ತ್ಯಾವ ನ ಗೃಹ್ಯತೆ ತದ್ವೇದಸ್ಯ ವೇದತ್ವಂ ಅಂತ ಸಾಯಣಾಚಾರ್ಯರು ವೇದದ ವೇದತ್ವ ಅಂದ್ರೆ ಏನು, ವೇದದ ವಾಟ್ ಇಸ್ ದಿ ಸ್ಪೆಷಲ್ ಫೀಚರ್ ಆಫ್ ದಿ ವೇದ ಅಂದ್ರೆ ಯಾವುದು ಪ್ರತ್ಯಕ್ಷೇಣ ನ ಅನುಮಿತ್ಯಾವ ಇದು ಉಪಲಭ್ಯತೆ, ನಮಗೆ ಪ್ರತ್ಯಕ್ಷದಿಂದಲಾಗಲಿ ಅನುಮಾನದಿಂದಲಾಗಲಿ ಅದರ ತರ್ಕದಿಂದ ನ್ಯಾಯದಿಂದ ಯಾವುದು ದೊರಕಲಾರದೋ ಅದನ್ನು ವೇದ ಹೇಳಬೇಕು. ಇದು ವೇದಸ್ಯ ವೇದತ್ವಂ. ನಮ್ಗೆ ತಿಳಿದಿರೋದನ್ನೇ ವೇದ ಹೇಳಿದ್ರೆ ವೇದದ ಪ್ರಯೋಜನ ಏನು? ಆದ್ದರಿಂದ ಅಜ್ಞಾತ ಜ್ಞಾಪಕತ್ವ ಅಂತ ಒಂದು. ಎರಡನೇದು ಅಪ್ರವರ್ತ ಪ್ರವರ್ತಕತ್ವ. ನಾವು ಯಾವುದರಲ್ಲಿ ಸಾಮಾನ್ಯವಾಗಿ ತೊಡಗಲ್ವೋ ಅದರಲ್ಲಿ ತೊಡಗಿಸಬೇಕು ಶಾಸ್ತ್ರ. ಯಾಕಂದ್ರೆ ಶಾಸ್ತ್ರವನ್ನ ಪ್ರಭು ಸಂಹಿತ ಅಂತ ಕರೀತಾರೆ. ರಾಜ ಒಂದು ಶಾಸ್ತ್ರ ಮಾಡಿದ ಹಾಗೆ ನಾವು ಶಾಸ್ತ್ರವನ್ನು ನಂಬಿಕೊಂಡವರು ಈ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ನಾವು ಮಾಡಬೇಕು. ಇದು ಪ್ರಭು ಸಂಹಿತೆ. ನಮ್ಗೆ ಇಷ್ಟ ಇರಲಿ ಇರದೇ ಇರಲಿ, ನಮಗದರಿಂದ ಕಷ್ಟ ಆಗಲಿ ಆಯಾಸ ಆಗಲಿ, ಆಯಾಸವಾದರೂ ನಾವು ಮಾಡ್ತೀವಿ, ನಾವು ಕಷ್ಟವಾದರೂ ಅದನ್ನು ಮಾಡ್ತೀವಿ. ಯಾಕೆಂದ್ರೆ ಶಾಸ್ತ್ರ ಹೇಳಿದೆ. ಇದು ಅಪ್ರವರ್ತ ಪ್ರವರ್ತಕಂ ಅಂತ ಹೇಳ್ತಾರೆ. ನಮ್ಗೆ ಸಾಮಾನ್ಯವಾಗಿ ಅದರ ಪ್ರವೃತ್ತಿ ಇಲ್ಲ, ಅದನ್ನು ನಾವು ಮಾಡಬೇಕು. ಅಹರ ಸಂಧ್ಯಾಮುಪಾಸೀತ ದೇವ ಪೂಜಾಂ ಕುರ್ಯಾತ್ ಅಂತ ಶಾಸ್ತ್ರ ಹೇಳುತ್ತೆ. ಪ್ರತಿದಿನವೂ ಬೆಳಗಾಗಿ ಎದ್ದು ಸಂಧ್ಯಾ ವಂದನೆಯನ್ನು ಮಾಡಬೇಕು, ದೇವ ಪೂಜೆಯನ್ನು ಮಾಡಬೇಕು.
ಸಾಮಾನ್ಯವಾಗಿ ಮನುಷ್ಯನಿಗೆ ಅದರಲ್ಲಿ ಪ್ರವೃತ್ತಿ ಇರೋಲ್ಲ, ಬೇರೆ ಇನ್ನೆಷ್ಟೋ ಹವ್ಯಾಸಗಳಿರುತ್ತೆ. ಅಲ್ಲಿ ಶಾಸ್ತ್ರ ಹೇಳಿದ ಮೇಲೆ ಇವನು ಮಾಡ್ತಾನೆ, ಅವ್ನು ಕಷ್ಟವಾಗಲಿ ನಿಷ್ಠರು ಆಗಲಿ ಮಾಡ್ತಾನೆ. ಆದ್ರಿಂದ ಈ ಶಾಸ್ತ್ರದ ಎರಡು ಕೆಲಸ ಏನು ಮಾಡಬೇಕದು? ಅಜ್ಞಾತ ಜ್ಞಾಪಕತ್ವ, ಅಪ್ರವೃತ್ತ ಪ್ರವರ್ತಕತ್ವ. ಆದ್ರಿಂದ ಇಲ್ಲಿ ಧರ್ಮ ಅಂದ್ರೆ ಏನೋ ಒಂದು ಜಿಜ್ಞಾಸೆಯೂ ಮಾಡಬೇಕು, ಅಧರ್ಮ ಅಂದ್ರೆ ಏನೋ ಒಂದು ಜಿಜ್ಞಾಸೆಯೂ ಮಾಡಬೇಕು. ಧರ್ಮವನ್ನು ಅನುಷ್ಠಾನ ಹೇಗೆ ಮಾಡತಕ್ಕದ್ದು ಅಂತಲೂ ಹೇಳಬೇಕು, ಯಾವುದನ್ನ ನಾವು ಬಿಡಬೇಕು ಅಂತಲೂ ಹೇಳಬೇಕು. ಇದಕ್ಕೆ ಅನುಗುಣವಾಗಿ ವಿಧಿ ನಿಷೇಧ ಅಂತಿದೆ. ವಿಧಿ ಅಂದ್ರೆ ಪ್ರವೃತ್ತಿಯನ್ನು ಹೇಳ್ತಕ್ಕಂಥದ್ದು, ನಿಷೇಧ ಅಂತಂದ್ರೆ ನಿವೃತ್ತಿಯನ್ನು ಹೇಳ್ತಕ್ಕಂಥದ್ದು. ಕಳಂಜಮ್ಮ ಭಕ್ಷೇಯತೆ ಅಂದ್ರೆ ಕಳಂಜವನ್ನು ತಿನ್ನಬಾರದು, ಅಥವಾ ಆಸೆಯಿಂದ ಇನ್ನೂ ಹೀಗೆ ಬೇಕಾದಷ್ಟು ನಾವು ಏನು ಮಾಡಬಾರದು ಅಂತನ್ನೋದನ್ನ ಅಂತ ಹೇಳ್ತಕ್ಕಂಥದ್ದು ಪ್ರತಿಷೇಧ ಅಥವಾ ನಿಷೇಧ. ಈ ನಿಷೇಧ ವಿಧಿಗಳಿಂದ ಸುಖ ದುಃಖಗಳ ತಾರತಮ್ಯ ಅಂತ ಹೇಳ್ತಾರೆ. ಸುಖ ದುಃಖಗಳು ಎಷ್ಟು ನಾವು ವಿಧಿಗಳನ್ನು ಅನುಸರಿಸ್ತೀವೋ ಅಷ್ಟು ಸುಖ, ಎಷ್ಟು ನಿಷೇಧಗಳನ್ನ ನಾವು ಅನುಸರಿಸ್ತೀವೋ ಅಷ್ಟು ದುಃಖ. ಎಲ್ಲಾ ಪ್ರಾಣಿಗಳಿಗೂ ಕೂಡ ಸಮಾನವಾದಂತಹ ಸುಖ ದುಃಖ ಇಲ್ಲ. ಸುಖ ದುಃಖ ತಾರತಮ್ಯಂ ಅಂತ ಹೇಳ್ತಾರೆ. ಅದು ಮನುಷ್ಯಾದಿ ಬ್ರಹ್ಮ ಪರ್ಯಂತಂ, ಮನುಷ್ಯರಿಂದ ಆರಂಭ ಮಾಡಿಕೊಂಡು ಬ್ರಹ್ಮನವರೆಗೆ ಸುಖ ತಾರತಮ್ಯ ದುಃಖ ತಾರತಮ್ಯ ಅಂತ ಇದೆ. ಎಲ್ಲರಿಗೂ ಒಂದೇ ವಿಧವಾದಂತಹ ಸುಖ ದುಃಖಗಳಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಅಧಿಕಾರಿ ಭೇದ. ಈ ಕರ್ಮವನ್ನ ಮಾಡಿ ಈ ಸುಖವನ್ನು ದುಃಖವನ್ನು ಪಡ್ಕೊಳ್ತಾನೆ. ಈ ಕರ್ಮವನ್ನು ಮಾಡುವಾಗ ಇವನಿಗೆ ಎಷ್ಟು ಅಧಿಕಾರ ಇದೆ? ಇದು ಈ ಅಧಿಕಾರ ಅಂತನ್ನೋದು ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅವನಿಗೆ ಬಯಕೆ ಅಂತ ಒಂದಿರಬೇಕು, ಒಂದು ಮೋಟಿವೇಶನ್, ಒಂದು ಪ್ರಿಲಿಮಿನರಿ ಮೋಟಿವೇಶನ್. ಇದನ್ನು ಅರ್ಥಿ ಅಂತ ಅರ್ಥಿತ್ವ, ನನಗೆ ಬೇಕು, ನಾನಿದನ್ನು ಮಾಡಬೇಕು ಅಂತನೋ ಒಂದು ವಿಲ್, ಒಂದು ಸಂಕಲ್ಪ ಇರಬೇಕು. ಎರಡನೇದು ಸಮರ್ಥ. ಈ ಕೆಲಸ ಮಾಡೋದಕ್ಕೆ ಅವನಿಗೆ ಒಂದು ಯೋಗ್ಯತೆ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು, ಒಂದು ಕಾಂಪಿಟೆನ್ಸ್ ಟು ಪರ್ಫಾರ್ಮ್ ದಿಸ್ ಟಾಸ್ಕ್. ಮತ್ತು ವಿದ್ವಾನ್, ಇದನ್ನು ತಿಳ್ಕೊಂಡಿರ್ಬೇಕು ಅವನು. ಇದು ಯಾಕೆ ಅರ್ಥ, ಇದು ಸಾಧನೆ, ಇದು ಸಾಧ್ಯ, ಇದು ಗೋಲ್, ಇದು ದಿ ಮೀನ್ಸ್, ಇದು ಎಂಡ್, ಇದನ್ನೆಲ್ಲ ಅವನು ತಿಳ್ಕೊಂಡಿರ್ಬೇಕು. ವಿದ್ವಾನ್. ಈ ಮೂರು ಇದ್ರೆ ಅರ್ಥಿತ್ವ, ಸಾಮರ್ಥ್ಯ, ವಿದ್ವಾನ್, ಇದು ಮೂರು ಇದ್ರೆ ಅಧಿಕಾರ ಭೇದ. ಕೆಲವರಿಗೆ ಅರ್ಥಿತ್ವ ಬಹಳ ಇರುತ್ತೆ, ಸಾಮರ್ಥ್ಯ ಇರೋಲ್ಲ. ಅವರು ಏನು ಕೆಲಸ ಮಾಡಿದ್ರು ಕೂಡ ಅದರಿಂದ ಬರತಕ್ಕಂಥ ಸುಖ ಇಟ್ ಈಸ್ ನಾಟ್ ದಿ ಸೇಮ್ ಆಸ್ ದಿ ಅದರ್ ಪರ್ಸನ್ ಹೂ ಹ್ಯಾಸ್ ದಿ ಅರ್ಥಿತ್ವ ಆಸ್ ವೆಲ್ ಆಸ್ ದಿ ಸಾಮರ್ಥ್ಯ. ಅಂದರೆ ಸಾಮಾನ್ಯವಾಗಿ ನಮಗೆ ಈ ಒಂದು ಸಂಶಯ ಬರಬಹುದು, ಸಾಮಾನ್ಯವಾಗಿ ಬರುತ್ತೆ. ಅವನು ಎಷ್ಟು ಒಳ್ಳೆಯವನು, ದೇವಸ್ಥಾನಕ್ಕೆ ನಿತ್ಯ ಹೋಗ್ತಾನೆ ಅವನು, ಆದರೂ ಅವನಿಗೆ ಈ ಕಷ್ಟ ಬಂತಲ್ಲ ಅಂದ್ರೆ ಅವನು ದೇವಸ್ಥಾನಕ್ಕೆ ಹೋಗೋದ್ರಿಂದ ಮಾತ್ರ ಸುಖ ಬರುತ್ತೆ ಅಂತ ಯಾರೂ ಹೇಳಿಲ್ಲ. ಆ ದೇವಸ್ಥಾನಕ್ಕೆ ಹೋಗೋದ್ರ ಜೊತೆಗೆ ಅವನಿಗೆ ಸಾಮರ್ಥ್ಯವೂ ಇರಬೇಕು, ವಿದ್ವತ್ತೂ ಇರಬೇಕು. ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ಅವನು ಬೆಳಗಾಗಿದ್ದು ಏನೂ ತಿಳ್ಕೊಳ್ಳದೆ ಅವನು ಸಂಧ್ಯಾ ವಂದನೆ ಮಾಡಿದ್ರೆ, ದೇವರ ಪೂಜೆ ಮಾಡಿದ್ರೆ ಏನೂ ಫಲ ಇಲ್ಲ. ಅದರಿಂದ ಅಂದ್ರೆ ಅರ್ಥಿ ಸಮರ್ಥೋ ಇದು ಸುಖ ದುಃಖಗಳ ತಾರತಮ್ಯಕ್ಕೆ ಕಾರಣ ಅಂತ ಇವರ ಪೊಸಿಷನ್. ಈ ಕರ್ಮ ಮಾಡೋದ್ರಿಂದ ವಿಧಿ ಶಾಸ್ತ್ರ ಒಂದು ಕೆಲಸವನ್ನೇ ಹೇಳಿದೆ, ಮಾಡು ಅಂತ ಹೇಳಿದೆ. ಇದನ್ನು ಮಾಡಿದ್ರಿಂದ ಯಾರಿಗಾದರೂ ದುಃಖ ಬರುತ್ತೆ ಅಂತ ನಾವು ನಂಬೋಲ್ಲ. ಅಂದ್ರೆ ಒನ್ ಬಿಲೀವ್ಸ್ ಇನ್ ದಿ ಶಾಸ್ತ್ರ, ಅಂದ್ರೆ ವೇದವನ್ನು ನಂಬಿದವನು ವೇದ ಹೀಗೆ ಹೇಳಿದೆ, ಇದನ್ನು ಮಾಡು ಅಂತ ಹೇಳಿದೆ, ಇದನ್ನು ಮಾಡಿದ್ರಿಂದ ಇವನಿಗೆ ದುಃಖ ಬಂತು ಅಂತಂದ್ರೆ ಅವನು ನಂಬೋಲ್ಲ. ಮಾಡುವ ಕರ್ಮದಲ್ಲಿ ಏನೋ ವ್ಯತ್ಯಾಸವಾಗಿದೆ, ಅಥವಾ ದಿ ಮೋಟಿವೇಶನ್ ಈಸ್ ನಾಟ್ ಗುಡ್ ಎನಫ್, ದಿ ಕಾಂಪಿಟೆನ್ಸ್ ಈಸ್ ಲ್ಯಾಕಿಂಗ್, or you are not understanding what you are doing. Therefore, the result is not commensurate with your performance. ನೀನು ಎಷ್ಟು ಶ್ರದ್ಧೆಯಿಂದ ಪ್ರತಿ ಏಕಾದಶಿ ಉಪವಾಸ ಮಾಡಿದ್ರು ಕೂಡ there is not an iota of gain for you, because you are ಅತಿ ಸಮರ್ಥೋ ವಿದ್ವಾನ್ ಇದಿಲ್ಲ. ಅಂದ್ರೆ ಮೀಮಾಂಸಕರು they are not trying to hook in people. ನೀವು ಕೆಲಸ ಮಾಡಿ ನಿಮಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ.
ಯು ಮಸ್ಟ್ ಡೂ ಇಟ್ ಇನ್ ದ ರೈಟ್ ವೇ ಆಲ್ಸೋ. ಹೀಗೆ ಇವರು ಹೇಳುವಾಗ ಈ ಸುಖ ದುಃಖಗಳಲ್ಲಿ ಒಂದು ಆತ್ಯಂತಿಕ ಅವಾಂತರ ಅಂತ ಎರಡು ಭೇದ ಮಾಡ್ತಾರೆ. ಇವ ನಮಗೆ ದುಡ್ಡು ಬೇಕು, ದುಡ್ಡು ಯಾತಕ್ಕೆ ಬೇಕು? ದುಡ್ಡಿಗೆ ತನ್ನದೇ ಪ್ರಯೋಜನ ಇಲ್ಲ. ದುಡ್ಡು ಸುಖಕ್ಕೆ ಇದೊಂದು ಸಾಧನ. ಆದ್ದರಿಂದ ನಾವು ಕೆಲಸ ಮಾಡೋದು ದುಡ್ಡು ಬೇಕು ಅಂತ ಆದರೂ ಕೂಡ ಅಲ್ಟಿಮೇಟ್ಲಿ ಸುಖ ಬೇಕು ಅಂತ ಆತ್ಯಂತಿಕ ಪ್ರಯೋಜನ ಸುಖ. ಅದಕ್ಕೆ ಇಂಟರ್ಮೀಡಿಯೇಟ್ ಇದು ಪ್ರಾಕ್ಸಿಮೇಟ್ ಎಂಡ್ ಈಸ್ ಮನಿ. ಇದನ್ನ ಇವರು ಅವಾಂತರ ಪ್ರಯೋಜನ ಅಂತಾರೆ. ಅವಾಂತರ ಅಂದ್ರೆ ಸಂಸ್ಕೃತದಲ್ಲಿ ಇನ್ ಬಿಟ್ವೀನ್ ಅಂತ ಅಷ್ಟೇ. ಕನ್ನಡದಲ್ಲಿ ಅವಾಂತರ ಅಂದ್ರೆ ಬೇರೆ ಅರ್ಥ ಆಗೋಗಿದೆ. ಅದು ಇದು ಅವಾಂತರ ಅಂದ್ರೆ ಇನ್ ಬಿಟ್ವೀನ್, ಅವ ಅಂತರ, ಇನ್ ಬಿಟ್ವೀನ್ ಟೂ ಥಿಂಗ್ಸ್. ಇದು ಅವಾಂತರ ಪ್ರಯೋಜನ ಅಂತ ಒಂದಿದೆ, ಆತ್ಯಂತಿಕ ಪ್ರಯೋಜನ ಅಂತ ಒಂದಿದೆ. ಇದರಲ್ಲಿ ಈ ಆತ್ಯಂತಿಕ ಪ್ರಯೋಜನ ಎಲ್ಲಾ ಪ್ರಾಣಿಗಳಿಗೂ ಬೇಕಾದದ್ದರಿಂದ, ಸ್ವಭಾವ ಸಿದ್ಧವಾಗಿರೋದರಿಂದ ಎಷ್ಟು ವೇದಾಂತ ಓದಿದ್ರೂ ಕೂಡ ನನ್ನ ದುಃಖವೇ ಇರಲಿ ಅಂತ ಹೇಳ್ಕೊಡೋ ಮನುಷ್ಯ ಇನ್ನೂ ಇಲ್ಲ. ಸುಖ ಬರಲಿ ಅಂತನೋ ಸ್ವರ್ಗದೇವ ಪ್ರವೃತ್ತಿ. ಇದನ್ನ ಫಲ ಅಂತ ಪರಿಗಣಿಸೋಲ್ಲ. ಸುಖ ದುಃಖಗಳ ಫಲ ಅಲ್ಲ. ಯಾಕೆಂದ್ರೆ ಸ್ವಭಾವ ಸಿದ್ಧವಾಗಿರತಕ್ಕಂಥ ಪ್ರವೃತ್ತಿಗಳು ಅಂದ್ರೆ ಮೀಮಾಂಸಕರ ಪ್ರಕಾರ. ಮತ್ತು ಫಲ ಅಂದ್ರೆ ಏನು? ಕರ್ಮಕ್ಕೆ ಬರಬೇಕಾದ ಫಲ ಅಂದ್ರೆ ಏನು? ಆ ಆತ್ಯಂತಿಕವಾದ ಪ್ರಯೋಜನಕ್ಕೆ ಯಾವುದು ಸಾಧನವಾಗುತ್ತೋ ಅದನ್ನ ಫಲ ಅಂತ ಕರೀತೀವಿ. ಕರ್ಮ ಫಲ ಅಂದ್ರೆ ದಿ ಇಮ್ಮಿಡಿಯೇಟ್ ಗೇಮ್. ಪುತ್ರಕಾಮೇಷ್ಟಿ ಯಾಗ ಮಾಡ್ತಾ ಇದ್ದಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡೋದು ಮಗ ಹುಟ್ಲಿ ಅಂತ, ಬಯಕೆ ಆಗುತ್ತೋ ಬಿಡುತ್ತೋ, ಹುಟ್ಲಿ ಅಂತ. ಮಗ ಹುಟ್ಟಿದ ಮೇಲೆ ಇವರಿಗೆ ಸುಖ ಆಗುತ್ತೋ ಕಷ್ಟ ಆಗುತ್ತೋ ಅದಕ್ಕೂ ಯಾವತ್ತೂ ಸಂಬಂಧ ಇಲ್ಲ. ಅದು ಆತ್ಯಂತಿಕ ಪ್ರಯೋಜನ, ಇದು ಅವಾಂತರ ಪ್ರಯೋಜನ. ಇದಾಗಲಿ ಇದು ಮೀಮಾಂಸಕರು ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೆಮ್. ಈ ಅವಾಂತರ ಪ್ರಯೋಜನವನ್ನ ಫಲ ಅಂತ ಕರೀತಾರೆ. ಈ ಆತ್ಯಂತಿಕ ಪ್ರಯೋಜನವನ್ನು ಪ್ರಯೋಜನ ಅಂತ ಕರೀತಾರೆ. ಸುಖ ದುಃಖಗಳು ಎಲ್ಲಾ ಪ್ರವೃತ್ತಿ ನಿವೃತ್ತಿಗಳಿಗೂ ಕೂಡ ಒಂದು ಪ್ರಯೋಜನಭೂತವಾದರೂ ಕೂಡ ಈ ಅವಾಂತರ ಪ್ರಯೋಜನಗಳ ಬಗ್ಗೆ ಉದಾಸೀನಾಗಿರತಕ್ಕದ್ದು. ಅಂದ್ರೆ ಮೀಮಾಂಸಕರು ಏನು ಹೇಳ್ತಾರೆ? ಯು ಮಸ್ಟ್ ಏಮ್ ಎಟ್ ದಿ ಅಲ್ಟಿಮೇಟ್ ಗುಡ್. ಅದನ್ನು ಶ್ರೇಯಸ್ಸು ಅಂತ ಕರೀತಾರೆ. ಶ್ರೇಯಸ್ಕಾಮಃ ಹಿ. ಯಾರು ವೇದದಲ್ಲಿ ಶ್ರದ್ಧೆ ಇರೋನು ಅಂದ್ರೆ ಏನರ್ಥ? ಶ್ರೇಯಸ್ಕಾಮಃ ಹಿ ಶ್ರದ್ಧಾವ. ವೇದದಲ್ಲಿ ಶ್ರದ್ಧೆ ಇದೆ ನನಗೆ ಏನು? ನನಗೆ ಶ್ರೇಯಸ್ಸು ಬೇಕು ಅಂತ ಅಂದುಕೊಳ್ಳೋಣ. ಶ್ರೇಯಸ್ಸು ಅಂದ್ರೆ ಏನು? ಆತ್ಯಂತಿಕವಾದ ಸುಖ. ನಾ ದೈಹಿಕವಾದ ಸುಖ, ಇಂದ್ರಿಯದ ಸುಖ, ಮನಸ್ಸಿನ ಸುಖ ಅಂತ ಅಲ್ಲದೇನೆ ಇಡೀ ಜೀವನದಲ್ಲಿ ಒಂದು ಟೋಟಲ್ ಕ್ವಾಂಟಮ್ ಆಫ್ ಹ್ಯಾಪಿನೆಸ್ ದಟ್ ದಿ ಇಂಡಿವಿಜುವಲ್ ಈಸ್ ಏರ್ ಟು. ಇದು ಬೇಕು ಅಂತ ಹೇಳಿ ಇವರು ಕರ್ಮಗಳನ್ನು ಮಾಡ್ತಾರೆ. ಆಮೇಲೆ ಇಷ್ಟು ಫಲ ಅಂತ ಅದನ್ನು ಹೀಗೆ ಡಿಫೈನ್ ಮಾಡ್ತಾರೆ. ಇಲ್ಲಿ ಮಾಫಲೇಶು ಕದಾಚನ ಕೃಷ್ಣ ಯಾಕೆ ಹೇಳಿದ್ದಾನೆ? ಇಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಫಲ ಅಂತ ಅನ್ನೋ ಮಾತಿಗೆ ಒಂದು ಟೆಕ್ನಿಕಲ್ ಟರ್ಮ್ ಅದು. ಇದನ್ನ ಪರಿಗಣಿಸದೇ ಇದ್ರೆ ಆ ಶ್ಲೋಕ ಸ್ವಾರಸ್ಯ ಗೊತ್ತಾಗಲ್ಲ. ಇಡೀ ಮೀಮಾಂಸಕ ಪೊಸಿಷನ್ ಇಲ್ಲ ಎಕ್ಸ್ಪ್ಲೈನ್ ಮಾಡುತ್ತೆ, ಇಲ್ಲ ರಿಬಟ್ ಮಾಡುತ್ತೆ ಈ ಶ್ಲೋಕ. ಹೀಗೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಫಲ ಅಂತನ್ನೋದು ಅವಾಂತರವಾದ ಪ್ರಯೋಜನ. ಇದರಿಂದ ಸುಖ ಅಂತನ್ನೋದು ಇವನಿಗೆ ಬೇಕು. ಯಾಕೆಂದ್ರೆ ಸುಖ ಇಲ್ಲದೇನೆ, ಸುಖದ ಬಯಕೆ ಇಲ್ಲದೇನೆ ಯಾವ ಮನುಷ್ಯ ಏನು ಕೆಲಸವನ್ನು ಮಾಡಲಾರ. ಇದು ಮೀಮಾಂಸಕರ ಪೊಸಿಷನ್, ಕಾಮನ್ ಸೆನ್ಸ್ ಪೊಸಿಷನ್ ವಿಚ್ ಇಸ್. ಅದಕ್ಕಾಗಿ ಜೈಮಿನಿಗಳದ್ದು ಒಂದು ಸೂತ್ರ ಇದೆ. ಏನು? ಆಮ್ನಾಯಸ್ತು ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯಂ ಅಸದರ್ಥಾನ ಅಂತ ಜೈಮಿನಿಗಳ ಸೂತ್ರ. ಜೈಮಿನಿಗಳು ಪೂರ್ವಮೀಮಾಂಸಾ ಸೂತ್ರ ಬರೆದಿದ್ದಾರಲ್ಲ, ಅದರಲ್ಲಿ ಒಂದು ಸೂತ್ರ ಇದೆ. ಏನು? ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯಂ
ಅದರ್ಥಾನ ಆಮ್ನಾಯ ಅಂದ್ರೆ ವೇದ, ಆಮ್ನಾಯ ಆಗಮ, ಶ್ರುತಿ, ವೇದ ಇವೆಲ್ಲ ಪರ್ಯಾಯವಾಚಿ ಪದಗಳು, ಎಲ್ಲ ಒಂದೇ ಅರ್ಥ. ಆಮ್ನಾಯ ಇರೋದೇ ಕ್ರಿಯಾರ್ಥತ್ವ, ನಮ್ಮನ್ನ ಕೆಲಸದಲ್ಲಿ ತೊಡಗಿಸೋದಕ್ಕೆ ವೇದ ಇರೋದು. ಆಮ್ನಾಯಸ್ಯ ಕ್ರಿಯಾರ್ಥತ್ವ. ಹೀಗೆ ವೇದದಲ್ಲಿ ಇನ್ಯಾವುದಾದರೂ ಅದರ್ಥಾನ ಹೀಗೆ ನಮ್ಮ ಕ್ರಿಯೆಯಲ್ಲಿ ತೊಡಗಿಸದೇ ಇರತಕ್ಕಂಥ ಮಾತುಗಳಿದೆ ಅಂತಂದರೆ, ಅಥವಾ ವೇದಗಳು ಪ್ರವೃತ್ತಿಯನ್ನು ಹೇಳೋಲ್ಲ, ನಿವೃತ್ತಿಯನ್ನು ಹೇಳೋಲ್ಲ, ಅದು ತಟಸ್ಥವಾಗಿವೆ, ದೇ ಆರ್ ಇಂಡಿಫರೆಂಟ್ ವರ್ಡ್ಸ್ ಅಂತಂದರೆ ಅನರ್ಥಕ್ಯಂ, ವೇದಗಳು ವ್ಯರ್ಥ. ವೇದಗಳು ನಮಗೆ ಬೇಕಾಗೋದೇ ನಮಗೆ ದಾರಿ ತೋರಿಸೋದಕ್ಕಾಗಿ. ನಿಮಗೆ ದಾರಿ ತೋರಿಸೋದು ನನ್ನ ಕೆಲಸ ಅಲ್ಲ ಅಂತ ವೇದ ಅಂದರೆ ವೇದದಿಂದ ನಮಗೆ ಪ್ರಯೋಜನ ಇಲ್ಲ. ಅನರ್ಥಕ್ಯಂ. ಸುಖ ದುಃಖಗಳಿಗೆ ನೇರವಾಗಿ ಸಂಬಂಧ ಅಲ್ಲ.
ಜ್ಯೋತಿಷ್ಕೋಮ ಅಂದರೆ 3 ದಿವಸ ಏಕಾಹಾರ ಮಾಡ್ತಕ್ಕಂಥ ಒಂದು ಕೆಲಸ. ಇದು ಜ್ಯೋತಿಷ್ಕೋಮ ಅಂತ ಹೇಳ್ತಾ ದಶಮೇಧ ಅಂತ ಒಂದು 10 ದಿವಸ ಮಾಡಬೇಕಾದಂಥ ಒಂದು ಕ್ರಮ. 10
ಆದ್ದರಿಂದ ಸ್ವರ್ಗಕಾಮೋ ಯಜೇತ ಅಂತ ನೋಡಿ, ಸ್ವರ್ಗ ಅಂತ ಇದೆ ಅಂತ ನಾವು ನಮ್ಮಲ್ಲಿ ಹೇಳ್ತಾ ಇದ್ದೀವಿ. ಸ್ವರ್ಗವನ್ನು ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡುವುದು ಹೇಳ್ತಾ ಇದ್ದೀವಿ. ಅಂತಃಕರಣ ಶುದ್ಧಿಗಾಗಿ ಮತ್ತು ಅನಾಂತರ ಸುಖ ಬರಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ಆ ಶುದ್ಧಿಯೋ ಬಿಫೋರ್ ಒನ್ ಇಸ್ ಎಲಿಜಿಬಲ್ ಟು ಹ್ಯಾಪಿನೆಸ್ ಅದೇ ಅವ್ರಿಗೆ ರೈಟ್ ಟೈಮ್. ಈ ವಿಧಿ ನಿಷೇಧಗಳೆಲ್ಲ ಇರೋದು ಅಂತಃಕರಣ ಶುದ್ಧಿಗಾಗಿ. ಆದ್ದರಿಂದ ಹೇಳ್ತಾರೆ ಇವರು, ಅಂದ್ರೆ ಮೀಮಾಂಸಕರ ಪದವಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಮಾಡಬೇಕಾದದ್ದು in the your interest should be focused on the act that you are engaged in. ಕರ್ಮಣಿ ಏವ ಅಧಿಕಾರ ತೇ ಫಲೇಶು. ಫಲ ಅಂತನ್ನೋದು ಕಾಲಕ್ರಮದಲ್ಲಿ ಬರ್ತಕ್ಕದ್ದು, ಅದು ತಕ್ಷಣ ಬರ್ತಕ್ಕದ್ದು ಅಲ್ಲ. ಅಥವಾ ಫಲದಲ್ಲಿ ಆತ್ಯಂತಿಕವಾದ ಫಲ ಅಂತ ಅನ್ನೋದು ಸ್ವತಃ ಸಿದ್ಧವಾಗಿ ಬರ್ತಕ್ಕದ್ದು. ಪೂರ್ವ ಅಂತನ್ನೋದು ನಾವು ಬಯಸಬೇಕಾಗಿಲ್ಲ. ಮಾ ಫಲೇಶು ಕದಾಚನ, ಯಾವಾಗಲೂ ಕೂಡ ಫಲವನ್ನು ಅಪೇಕ್ಷೆ ಕೊಟ್ಟು ಕೆಲಸವನ್ನು ಮಾಡತಕ್ಕದ್ದಲ್ಲ. ಯಾಕೆಂದ್ರೆ ಫಲ ಅಂತನ್ನೋದು ಇಟ್ ಈಸ್ ಅ ನ್ಯಾಚುರಲ್ ರಿಸಲ್ಟೆಂಟ್ ಆಫ್ ವಾಟ್ ಯು ಡೂ. ಅಂದ್ರೆ ಫಲ ಅಂತ ಬಿಟ್ಬಿಡು, ಫಲ ಬಂದರೂ ಬಿಡು ಅಂತ ಅರ್ಥ ಅಲ್ಲ. ಫಲ ಬಂದೇ ಬರುತ್ತೆ. ವೈ ಆರ್ ಯು ಬಾದರ್ಡ್ ಅಬೌಟ್ ಇಟ್? ನೀವು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಬಂದೇ ಬರುತ್ತೆ. ಇಟ್ ಶುಡ್ ಟು ಕಮ್. ಯಾಕೆಂದ್ರೆ ಅಪೂರ್ವ ಅಂತ ಒಂದು ಹೇಳ್ತಾರೆ. ನಾನು ಕೆಲಸ ಮಾಡ್ತೀನಿ ಇವಾಗ, ಒಂದು ಇಷ್ಟ, ಪೂರ್ತ, ದತ್ತ ಅಂತ ಮೂರು ಹೇಳ್ತಾರೆ. ಇಲ್ಲಿ ಈ ಭಗವದ್ಗೀತೆ ಪೊಸಿಷನ್ ಏನು, ಮಾತೆ ಸಂಗೋಸ್ತು ಅಕರ್ಮಣಿ ಅಂತ ಹೇಳ್ತಾರೆ. ಕೆಲಸ ಮಾಡದೇ ಇರೋದ್ರಲ್ಲಿ ನಿನ್ನ ಪ್ರೀತಿ ಇರಬಾರ್ದು. ಅಂದ್ರೆ ಏನು, ಕೆಲಸ ಮಾಡಲೇಬೇಕು. ಕುರ್ವನ್ನೇವಿ ಅಕರ್ಮಾಣಿ ಅಂತ ಅನ್ನೋದಕ್ಕೆ ಅನುವಾದ. ಆದರೆ ಕೆಲಸ ಮಾಡ್ತಾ ಇರುವಾಗ ಈ ಫಲದ ಬಯಕೆ ಗೀಳದ ನಿನ್ನ ಮನಸ್ಸಿನಲ್ಲಿ ಇರಬಾರದು. ಆದ್ರಿಂದ ಸ್ವರ್ಗಕಾಮೋ ಯಜೇತ ಅಂತ ಹೇಳಿದ್ರು ಕೂಡ ಇದು ಆತ್ಯಂತಿಕವಾದ ಸುಖವನ್ನು ಹೇಳುತ್ತೆ ವಿನಃ ಪಶುಕಾಮ, ಪ್ರಜಾಕಾಮ, ಯಶೋಕಾಮ ಅಂತ ಅನ್ನುವಂತಹ ಫಲಗಳಿಗೆ ಹೇಳಲ್ಲ. ಸುಖ ಅಂತನ್ನೋದು ಇಟ್ ಈಸ್ ದಿ ನ್ಯಾಚುರಲ್ ರಿಸಲ್ಟೆಂಟ್ ಆಫ್ ದಿ ವರ್ಕ್ ದಟ್ ಯು ಡೂ. ಯು ನೀಡ್ ನಾಟ್ ಎಸ್ಪೈರ್ ಫಾರ್ ಇಟ್. ಇದು ಅವರ ಅಭಿಪ್ರಾಯ. ನೀನು ಮಾಡಿದ ಕೆಲಸದಲ್ಲಿ ಅಪೂರ್ವ ಅಂತ ಒಂದಿದೆ. ಅಪೂರ್ವಕ್ಕೆ ಕಟ್ಟಿಟ್ಟದ್ದು ಫಲ ಇದ್ದೇ ಇದೆ. ಅದು ಯಾರದೇನೂ ಅಲ್ಲ, ನಿನ್ನ ಮನಸ್ಸಿನ ಅದೇನೂ ಅಲ್ಲ, ಬೇರೆ ದೇವತೆಗಳು ಕೊಡ್ತಕ್ಕದ್ದು ಅಲ್ಲ. ಮೀಮಾಂಸಕರ ನೆಕ್ಸ್ಟ್ ಪ್ರಾಬ್ಲಮ್ ಏನು, ಮೀಮಾಂಸಕರ ಪ್ರಾಬ್ಲಮ್ ಅಲ್ಲ, ಮಿಕ್ಕಾದವ್ರದ್ದು. ನೀವು ಯಜ್ಞ ಮಾಡು ಅಂತ ಹೇಳ್ತೀರಿ, ಅಥವಾ ಯಾವುದೋ ಒಂದು ಅಗ್ನಿ ಕಾರ್ಯ ಮಾಡು ಅಂತ ಹೇಳ್ತೀರಿ, ಸಂಧ್ಯಾವಂದನೆ ಮಾಡು ಅಂತ ಹೇಳ್ತೀರಿ, ಒಂದು ದೇವರ ಪೂಜೆ ಮಾಡು, ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನು ಮಾಡು ಅಂತ ಹೇಳ್ತೀರಿ. ಇದಕ್ಕೆ ಫಲ ಬರುತ್ತೆ ಅಂತ ಊಹೆ ತಾನೆ. ಮಾಡಿದ ಕರ್ಮಕ್ಕೆ ಫಲ ಬರದೇ ಇದ್ರೆ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತದೆ. ಯಾವ ಬೆಪ್ಪುನೂ ಕೂಡ ಪ್ರಯೋಜನದ ಅಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರೆ? ಪ್ರಯೋಜನ ಮನುದ್ದೇಶ್ಯ ಮಂದೋಪಿ ಪ್ರವರ್ತದೆ. ಅವನಿಗೆ ಬುದ್ಧಿ ಇಲ್ಲ ಅಂತನೋನು ಕೂಡ ತನಗೇನಾಗುತ್ತೆ ಇದರಿಂದ ಅಂತ ಬಯಸ್ತಾನೆ. ಏನು ವಿಧಿ ಶತೇನಾಪಿ ನ ಪ್ರವರ್ತದೆ. ಬಾಲ ಒಬ್ಬ ಹುಡುಗ ಅವನು ಎಷ್ಟು ವಿಧಿ ಶತೇನಾಪಿ 100 ವೇದಗಳನ್ನು ಹೇಳಿ, ಆದರೆ ಅವನು ಯಾತಕ್ಕಾಗಿ ಪ್ರವರ್ತನೆ, ಅವನು ಕೆಲಸ ಮಾಡ್ತಾನೆ. ಚಪೇಟಿಕಾ ಭಯೇನ ಮೋದಕ ಪ್ರೇಮ್ನಾವ, ಅಂದ್ರೆ ಪೆಟ್ಟು ಬೀಳುತ್ತೆ ಅಂತ ನಾವು ಭಯಕ್ಕೆ ಇಲ್ಲ, ಅದಕ್ಕೆ ಏನಾದರೂ ಮೋದಕ ಸಿಗುತ್ತೆ ಅಂತ ಎರಡರಿಂದ ಮಾಡ್ತಾನೆ ವಿನಃ ವಿಧಿ ಶತೇನಾಪಿ ವೇದ 100 ಹೇಳಿದ್ರು ಕೂಡ ಅವನು ಕೆಲಸ ಮಾಡೋಲ್ಲ. ಇದು ಮೀಮಾಂಸಕರು ವೆರಿ ಪ್ರಾಕ್ಟಿಕಲ್ ಇನ್ ದರ್ ಅಪ್ರೋಚ್. ಆದ್ರಿಂದ ಇಲ್ಲಿ ಒಂದು ಕೆಲಸ ಮಾಡಿ ಅಂದ್ರೆ ಫಲ ಇದೆ ಅಂತ ಹೇಳಿದ್ರು. ದೇವರು ಫಲವನ್ನು ಕೊಡ್ತಾನೋ ಅಂದ್ರೆ ಕೊಡೋಲ್ಲ. ದೇವರೇ ಇಲ್ಲ, ದೇವರ ಫಲವನ್ನು ಏನು ಕೊಡೋದು? ಆದ್ರೆ ಯಜ್ಞ ಯಾಗಾದಿಗಳಿಗೆ ಬರತಕ್ಕ ಫಲ ದೇವರು ಕೊಡೋದಲ್ಲ. ಮತ್ತೆ ಫಲ ಹೇಗೆ ಬರುತ್ತೆ? ಒಂದು ಯಜ್ಞವನ್ನು ಮಾಡ್ತೀರಿ, ಮಾಡಿದ ತಕ್ಷಣ ಅಗ್ನಿ ಹೊರಟೋಯ್ತು. ಅಲ್ಲಿ ಅಗ್ನಿ ಹೋಯ್ತು, ಅವಾಗ ಬರ್ತದೆ. ಸ್ನಾನ ಆದ ತಕ್ಷಣ ನಿಮ್ಮ ಕಂಕಣ ವಿಸರ್ಜನೆ ಮಾಡಿದಾಗ ಆಯಿತು, ನಿಮ್ಮ ಕೆಲಸಕ್ಕೂ ನೀವು ಏನು ಪ್ರಯೋಜನ, ಏನು ಸಂಬಂಧ ಇಲ್ಲ. ಮತ್ತು ಯಾವುದೋ ಕಾಲದಲ್ಲಿ ಇದು ಫಲ ಕೊಡುತ್ತೆ ಅಂದ್ರೆ ಹೇಗೆ ಕೊಡುತ್ತೆ ಅಂದ್ರೆ, ಕೆಲಸ ಮಾಡಿದವನಲ್ಲಿ ಅಪೂರ್ವ ಅಂತ ಒಂದು ಸಂಘಟನೆ ಆಗುತ್ತೆ. ಆಸ್ ಯು ಆರ್ ಡೂಯಿಂಗ್, ಯು ಆರ್ ಟ್ರಾನ್ಸ್ಫಾರ್ಮಿಂಗ್ ಯುವರ್ ಸೆಲ್ಫ್.
ಇದನ್ನು ಅಪೂರ್ವ ಅಂತ ಕರೀತಾರೆ. ಕೆಲಸ ಮಾಡೋದಕ್ಕೆ ಮುಂಚೆ ನಾನು ಹೇಗಿದ್ದನೋ, ಕೆಲಸ ಮಾಡಿದ ಮೇಲೆ ನಾನು ಹಾಗಿಲ್ಲ. ದಿ ವೆರಿ ಆಕ್ಟ್ ಹ್ಯಾಸ್ ಬ್ರಾಟ್ ಅಬೌಟ್ ಎ ಟ್ರಾನ್ಸ್ಫಾರ್ಮೇಶನ್ ಇನ್ ಮೀ. ಇದನ್ನು ಅಪೂರ್ವ ಅಂತ ವೇದ ಮೀಮಾಂಸಕ. ಅಪೂರ್ವ ಅಂದ್ರೇನು? ಮೊದಲು ಇಲ್ಲದೇ ಇದ್ದದ್ದು, ವಿಚ್ ವಾಸ್ ನಾಟ್ ದೇರ್ ಬಿಫೋರ್. ಸೊ ಇವರು ದಶಾಹ ಮಾಡಿದ್ರೆ, 10 ದಿವಸ ಮಾಡಿದ್ರೆ ಅವನ ಅಪೂರ್ವ. ಇವರು ಅರ್ಧ ಗಂಟೆ ಒಳಗೆ ಅಗ್ನಿಹೋತ್ರ ಮಾಡಿದ್ರೆ ಇವನು ಅಪೂರ್ವ. ಸೊ ಅಪೂರ್ವದಲ್ಲಿ ಭೇದ ಇದೆ. ಫಲದಲ್ಲಿ ಭೇದ ಇದೆಯೋ ಇಲ್ವೋ, ಎಲ್ಲಕ್ಕೂ ಸ್ವರ್ಗಕಾಮೋ ಯಜತ ಹೇಳ್ತಾರೆ. ಅದ್ರ ಅಪೂರ್ವ. ಇವನು ಅಗ್ನಿಹೋತ್ರ ಮಾಡಿದವನು ಅರ್ಧ ಗಂಟೆ ಅಪೂರ್ವ. ಇವನು 3 ಜ್ಯೋತಿಷ್ಠೋಮ 3 ದಿವಸ ಮಾಡಿದವನು ಇವನು ಬೇರೆ ಅಪೂರ್ವ. ದಶಮೇಧ ಮಾಡಿದವನು ಅವನು ಬೇರೆ ಅಪೂರ್ವ. ಈ ಅಪೂರ್ವಗಳಲ್ಲಿ ವ್ಯತ್ಯಾಸ ಇದೆ. ಸೊ ಈ ಫಲ ಕೊಡ್ತಕ್ಕದ್ದು ದಿ ಇಂಡಿವಿಜುವಲ್ ಹಿಮ್ಸೆಲ್ಫ್, ಹಿ ಕಾಂಟ್ ಬಟ್ ಗೆಟ್ ದ ರಿಸಲ್ಟ್. ಸೊ ದಿ ಆಕ್ಟ್ ಬೇರ್ಸ್ ರಿಸಲ್ಟ್ automatically, spontaneously, without your wanting it. ನೀನು ಫಲ ಬೇಕು ಅಂತಂದ್ರೆ, ನಿನ್ನ ಕಾಮನೆ ಒಂದಲ್ಲಿದ್ರೆ ಅದು ಒಂದು ನಿಷೇಧ ಆಯಿತು, ಪ್ರತಿಷಿದ್ಧ ಕಾರ್ಯವನ್ನು ಮಾಡಿದಾಗ ಆಯಿತು. ಪ್ರತಿಷಿದ್ಧ ಕಾರ್ಯವನ್ನು ಮಾಡಿದರೆ ಪ್ರತ್ಯವಾಯ ಅಂತ ಬಂತು. ಸೊ ಇಟ್ ವಿಲ್ ಹ್ಯಾಂಪರ್ ದಿ ನ್ಯಾಚುರಲ್ ರಿಸಲ್ಟ್ ದಟ್ ಯು ವಿಲ್ ಗೆಟ್. ಇದು ಮೀಮಾಂಸಕರವಾದ ಆ ಫಲೇಶ ಪದಾಚನ ಅಂತಂದ್ರೆ, ಇಟ್ ಇಸ್ ನಾಟ್ ಆಸ್ಕಿಂಗ್ ಯು ಟು ಡೂ ಸಮಥಿಂಗ್ ಇಂಪಾಸಿಬಲ್. ಕೆಲಸ ಮಾಡೋ, ಡೋಂಟ್ ವರಿ ಅಬೌಟ್ ದ ರಿಸಲ್ಟ್. ಅದು ಎಲ್ಲರೂ ಮಾಡ್ತಿರೋದು ಅದೇ. ಇವಾಗ ಗೌರ್ಮೆಂಟ್ ನಲ್ಲಿ ಎಸ್ಪೆಷಲಿ ಅವ್ರು ಕೆಲಸ ಮಾಡ್ತಾರೆ, ಫಲ ಏನಾಗುತ್ತೆ ಅಂತ ಯಾರಿಗೂ ಬೇಡ. ಇದು ದೇ ಆರ್ ನಾಟ್ ಆಸ್ಕಿಂಗ್ ಅಸ್ ಟು ಡೂ ಸಮಥಿಂಗ್ ವಿಚ್ ಇಸ್ ಅನ್ಯಾಚುರಲ್. ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು ಅಂದ್ರೆ, ನೀನು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಅಂತ ಒಂದಿದೆ, ಅದು ಅವಶ್ಯವಾಗಿ ಬಂದೇ ಬರುತ್ತೆ. ನೀನು ಫಲದ ಮೇಲೂ ಕಣ್ಣಿಟ್ಕೊಂಡ್ರೆ ಏಕಕ್ಷಣೋ ಚಿತ್ತ ನ ದ್ವಿಧಾ ವಿಭಜ್ಯತೆ. ಯುವರ್ ಅಟೆನ್ಷನ್ ಕಾಂಟ್ ಬಿ ಫೋಕಸ್ಡ್ ಆನ್ 2 ಥಿಂಗ್ಸ್ ಅಟ್ ದಿ ಸೇಮ್ ಟೈಮ್, ಡೂಯಿಂಗ್ ದಿ ವರ್ಕ್ ಅಂಡ್ ಥಿಂಕಿಂಗ್ ಆಫ್ ದಿ ರಿಸಲ್ಟ್. ಇದು ಏಕಕ್ಷಣ ಚಿತ್ತ ದ್ವಿಧಾ ನ ವಿಭಜ್ಯತೆ, ಎರಡಾಗಿ ಹೊಡಿಲ್ಲ. ಆದ್ರಿಂದ ನೀನು ಫಲದ ಬಗ್ಗೆಯೂ ಆಸಕ್ತಿ ಇಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದ್ರೆ, ಯುವರ್ ಅಟೆನ್ಷನ್ ಟು ದಿ ವರ್ಕ್ ಇಸ್ ಓನ್ಲಿ one half of what it should be. ಇದು it will minimize the ಅಪೂರ್ವ. ಅಪೂರ್ವದಲ್ಲೂ ಕಡಿಮೆ ಆಯಿತು. ಈ ಫಲದಿಂದ ಏನು ಬರ್ತೋ ಆದ್ರಿಂದ ಕರ್ಮಣ್ಯೇವ ಅಂತನ್ನುವಾಗ ಫಲಾದಿಸಂಧಿಂ ವಿನಾ ಅಂತ ಅರ್ಥ ಮಾಡ್ತಾರೆ. ಫಲದ ಅಪೇಕ್ಷೆಯನ್ನು ಬಿಟ್ಟು ಏವ ಅಂತನ್ನೋದು ಅವಧಾರಣೆ ಅಂತ ಹೇಳ್ತಾರೆ. ಕರ್ಮಣ್ಯೇವ ಅಧಿಕಾರ, ಕರ್ಮಣಿ ಅಂದ್ರೆ ಕರ್ಮದಲ್ಲಿ, ಏವ ಅಂದ್ರೆ ಕರ್ಮದಲ್ಲಿಯೇ ನಿನ್ನ ಅಧಿಕಾರ ಇರ್ತಕ್ಕದ್ದು. ನಿನ್ನ ಅರ್ಥಿತ್ವ, ಸಾಮರ್ಥ್ಯ, ವಿದ್ವತ್ತು ಎಲ್ಲವೂ ಕೂಡ ಈ ಕರ್ಮದಲ್ಲಿ ವಿನಿಯೋಗ ಮಾಡು. ಸ್ಪೆಂಡ್ ಯುವರ್ ಡಿಸೈರ್, ಯುವರ್ ಕಾಂಪಿಟೆನ್ಸ್ ಅಂಡ್ ಯುವರ್ ವಿಸ್ಡಮ್ in the actual performance of the action only. ಕರ್ಮಣ್ಯೇವ ಅಧಿಕಾರ. ಯಾಕೆಂದ್ರೆ ಅದು ದಟ್ ಈಸ್ ದಿ ವರ್ಕ್ ವೆಲ್ ಡನ್. ಫಲಾಭಿಸಂಧಿಯು ಇದ್ರೆ ದಿ ವರ್ಕ್ ಈಸ್ ನಾಟ್ ವೆಲ್ ಡನ್. ಆದ್ರಿಂದ ಮಾ ಫಲೇಶು ಕದಾಚನ ಅಂದ್ರೆ ಫಲ ಬರೋಲ್ಲ ಅಂತ ಹೇಳ್ತಾ ಇಲ್ಲ, ಫಲ ಅವಶ್ಯವಾಗಿ ಬಂದೇ ಬರುತ್ತೆ. ಯು ಮಸ್ಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಗುಡ್ ಡೀಡ್ ವಿಲ್ ನೆವರ್ ಗೋ ಅನ್ರಿವಾರ್ಡೆಡ್ ಅಂತನ್ನೋದಿದ್ರೆ ಈ ಒಂದು ಕನ್ಸೆಪ್ಷನ್ ಇಂದ ಮಾಡ್ತಕ್ಕದ್ದಲ್ಲ, ಈ ಒಂದು ಎಶ್ಯೂರೆನ್ಸ್ ಇಂದ ಮಾಡ್ತಕ್ಕದ್ದಲ್ಲ. ಶಾಸ್ತ್ರ ಹೇಳೋದು ಇದು ಮಾಡು ಅಂತ ನಾನು ಮಾಡ್ತೀನಿ. ಕರ್ತವ್ಯ ದೃಷ್ಟ್ಯ ಅನುಷ್ಠಾನ ಪರಹ ಏವ. ಎಲ್ಲ ಆಚಾರ್ಯರು ಈ ಒಂದು ಶ್ಲೋಕಕ್ಕೆ 3 ಆಚಾರ್ಯರಲ್ಲಿ ಏನು ವ್ಯತ್ಯಾಸ ಇಲ್ಲ. ದೇ ಆಲ್ ಸೇ ದಿ ಸೇಮ್ ಥಿಂಗ್ ಬಿಕಾಸ್ ದಿ ಕಾಂಟೆಕ್ಸ್ಟ್ ಇಸ್ ದಿ ಮೀಮಾಂಸಕ ಕಾಂಟೆಕ್ಸ್ಟ್. ಕರ್ಮಣ್ಯೇವ ಅಧಿಕಾರಃ ತೇ ಮಾ ಫಲೇಶು ಕದಾಚನ. ತೇ ಅಂತನ್ನುವಾಗ ತವ ತಾದೃಶಸ್ಯ ಅನ್ಯಸ್ಯ ಜ್ಞಾನಿನೋಪಿ ಕರ್ಮಣ್ಯೇವ ಅಧಿಕಾರಃ ಯೋಗ್ಯದ. ಇವರು ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ತೇ ಅಂತ ಹೇಳಿದಾರಲ್ಲ, ನೀವು ತಿಳ್ಕೊಡ್ಬೇಕು ಅಂತನ್ನೋ ಬಯಕೆ ಇದೆ ಅಂಥ ನಿನ್ನಂಥ ಎಲ್ಲರಿಗೂ ಕೂಡ ಕರ್ಮದಲ್ಲಿಯೇ ಅಧಿಕಾರ ಇರುವುದು. ಇದನ್ನು ಕೆಲವು ವ್ಯಾಖ್ಯಾನಕಾರರು ಇದಕ್ಕೆ ಬೇರೆ ಅರ್ಜುನನಿಗೆ
ತೇ ಕರ್ಮಣಿಯೇವ ಅಧಿಕಾರ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಅಂದರೆ ನಿನಗೆ ಜ್ಞಾನದಲ್ಲಿ ಅಧಿಕಾರ ಇಲ್ಲ. ನೀನು ವೇದಾಂತವನ್ನು ಓದಲಿಲ್ಲ, ನೀನು ಏನು ಪಾಠ ಪ್ರವಚನಾದಿಗಳನ್ನು ನಡೆಸಲಿಲ್ಲ, ಅಥವಾ ಯಜ್ಞಯಾಗಾದಿಗಳನ್ನು ಮಾಡಲಿಲ್ಲ. ಆದ್ದರಿಂದ ನಿನಗೆ ಜ್ಞಾನದಲ್ಲಿ ಅಧಿಕಾರ ಇಲ್ಲ, ನಿನಗೆ ಕರ್ಮದಲ್ಲೇ ಅಧಿಕಾರ ಇರೋದು. ಅದು ಕೆಲವರಿಗೆ ಕರ್ಮದಲ್ಲಿ ಅಧಿಕಾರ, ಕೆಲವರಿಗೆ ಜ್ಞಾನದಲ್ಲಿ ಅಧಿಕಾರ, ಕೆಲವರಿಗೆ ಎರಡರಲ್ಲೂ ಇಲ್ಲ. ಇದು ತೇ ಅಂತಕ್ಕೋ ಮಾತಿಗೆ ಕೃಷ್ಣ ಹಾಗೆ ಅರ್ಜುನನ್ನ ಮುಂದಿಟ್ಟು ನೀನು ಕ್ಷತ್ರಿಯ, ನೀನು ಮಾಡೋದು ಯುದ್ಧ, ಆದ್ದರಿಂದ ತೇ ನಿನ್ನಂಥವನಿಗೆ ಕರ್ಮಣಿಯೇವ ಅಧಿಕಾರ, ಕರ್ಮದಲ್ಲಿಯೇ ಅಧಿಕಾರ, ಜ್ಞಾನದಲ್ಲಿ ಅಧಿಕಾರ ಇಲ್ಲ. ಅಂದ್ರೆ ಜ್ಞಾನದಲ್ಲಿ ಅಧಿಕಾರ ಇಲ್ಲ ಅಂತ ಅವನು ಕೃಷ್ಣನಿಗೆ ಮನಸ್ಸಲ್ಲಿ ಇದ್ದಿದ್ರೆ 18 ಅಧ್ಯಾಯ ಬೇಕಾಗಿಲ್ಲ. ಇಲ್ಲ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳ್ತಾರೆ, ತೇ ತ್ವಾದೃಶಸ್ಯಾನ್ಯಸ್ಯಾಪಿ, ನಿನ್ನ ಹಾಗೆ ಯಾರಿಗಾದರೂ ಕೂಡ ತಿಳ್ಕೊಳ್ಳಬೇಕು ಅಂತ ಬಯಕೆ ಇದ್ರೆ ಕರ್ಮವನ್ನು ಈ ರೀತಿಯಾಗಿ ಮಾಡತಕ್ಕದ್ದು. ತೇ ಅಂದ್ರೆ ಫಾರ್ ಆಲ್ ಅಂತನ್ನೋ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ತ್ವಾದೃಶಸ್ಯ ಅನ್ಯಸ್ಯ, ನಿನ್ನಂತ ಎಲ್ಲರಿಗೂ ಕೂಡ ಇದು ಕರ್ಮಣ್ಯೇವ ಅಧಿಕಾರ ತೇ. ಮಾ ಫಲೇಶು ಕದಾಚನ ಫಲ, ಮತ್ತು ಕರ್ಮ ಮಾ ಕರ್ಮ ಫಲಹೇತು ಭೂಹು, ಇದು ಬಹುವ್ರೀಹಿ ಸಮಾಸ. ಮಾ ಕರ್ಮ ಫಲಹೇತು, ಕರ್ಮದ ಫಲವನ್ನೇ ಬಯಸಿ ನೀನು ಇದಕ್ಕೆ ನಾನು ಕಾರಣನಾಗ್ತೀನಿ ಅಂತ ಅಂದುಕೊಳ್ಳಬೇಡ. ಹೇತು ಅಂದ್ರೆ ಕಾರಣ. ಕರ್ಮ ಫಲಹೇತು ಭೂ, ಕರ್ಮಹೇತು ಭೂ, ಕರ್ಮಹೇತುವ ನೀನು ಮಾಡೋ ಕೆಲಸಕ್ಕೆ ನೀನು ಕಾರಣ ಆಗು, ನೀನು ಮಾಡಿದ ಕೆಲಸದಿಂದ ಬರೋ ಫಲಕ್ಕೆ ನೀನು ಕಾರಣ ಅಂತ ಅಂದುಕೊಳ್ಳಬೇಡ. ಇಟ್ಸ್ ನಾಟ್ ವಿತ್ ಇನ್ ಯುವರ್ ಕಂಟ್ರೋಲ್. ಮಾ ತೇ ಸಂಘ ಅಸ್ತು ಅಕರ್ಮಣಿ, ಅಕರ್ಮಣಿ ಅಕರಣೆ, ಕೆಲಸ ಮಾಡದೇ ಇರುವುದರಲ್ಲಿ ನಿನ್ನ ಸಂಘ ಸ್ನೇಹ ಪ್ರೀತಿ ಅಸ್ತು. ಕೆಲಸ ಮಾಡದೇ ಇರಬೇಡ, ಕೆಲಸ ಮಾಡತಕ್ಕದ್ದು. ಆದ್ರೆ ಕೆಲಸ ಮಾಡುವಾಗ ಫಲಾಭಿಸಂಧಿ ಅಂತ ಇರಬಾರ್ದು, ಫಲದ ಕಡೆ ಗಮನ ಅಂತ ಇರಬಾರ್ದು. ಮತ್ತು ನೀನು ಮಾಡೋ ಕೆಲಸ ಫಲಕ್ಕೆ ಕಾರಣವಾಗಲಿ, ಈ ಫಲಕ್ಕೆ ಕಾರಣವಾಗಲಿ ಅಂತ ಇರಬಾರ್ದು, ಕೆಲಸಕ್ಕೆ ಕಾರಣವಾಗಲಿ ಅಂತ ಇರಬೇಕಷ್ಟೆ. ಮೋಟಿವೇಶನ್ ಶುಡ್ ಬಿ ಟು ಡೂ ದಿ ಜಾಬ್ ಅಂಡ್ ನಾಟ್ ಟು ಪ್ರೊಕ್ಯೂರ್ ದಿ ರಿಸಲ್ಟ್ ದೇರ್ ಆನ್. ಇದು ಈ ಮಹಾತ್ಮ ಗಾಂಧಿ ಸಾ ಇನ್ ದಿಸ್ ವರ್ಸ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ದಿ ಎಂಡ್ಸ್ ಅಂಡ್ ದಿ ಮೀನ್ಸ್. ಇಲ್ಲಿ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ as the end. To achieve an end, you can adopt any means. Antannೋದು ಗಾಂಧಿ did not approve of that. The end does not justify the means. The means must justify the end. ಇದನ್ನು ಕೃಷ್ಣ ಹೇಳ್ತಾರೆ, ಮಾ ಕರ್ಮ ಫಲ ಹೇತು ಅಂತನ್ನೋದು ಈ ಅರ್ಥ. ಅದೇ ಯು ಕಾಂಟ್ ಡೂ ಎನಿಥಿಂಗ್ ಅಂಡ್ ಹೋಪ್ ಫಾರ್ ಹ್ಯಾಪಿನೆಸ್. ಯು ಶುಡ್ ಡೂ ವಾಟ್ ಈಸ್ ರೈಟ್. Happiness or no happiness should not be your concern. Happiness is sure to come. ಅದರಿಂದ ಮಾ ಕರ್ಮ ಫಲ ಹೇತು ಅಂದ್ರೆ ಕರ್ಮ ಹೇತು ಭೂಹು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಕ್ಟ್ ಅಂಡ್ ನಾಟ್ ಫಾರ್ ದಿ ಫ್ರೂಟ್ ದೇರ್ ಆಫ್. ಮಾ ಕರ್ಮ ಫಲ ಹೇತು ಭೂಹು ಮಾ ತೇ ಸಂಘ ಅಸ್ತು ಅಕರ್ಮಣಿ. ಇದರಲ್ಲಿ ಮುಂದೆ ರಾಘವೇಂದ್ರ ಸ್ವಾಮಿಗಳು 3 ಬ್ರಹ್ಮಸೂತ್ರದ ವಾಕ್ಯಗಳನ್ನು ಹೇಳಿ ಅದಕ್ಕೂ ಇಲ್ಲಿ ಹೇಳಿರ್ತಕ್ಕಂತಹದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಹೇಳೋಣ. ಹಾಗೆ ಕುರ್ವನ್ನೇವೇಹ ಕರ್ಮಾಣಿ ಅಂತನ್ನೋದರ ಅನುವಾದವಾಗಿದ್ದನ್ನೇ ಹೇಳಿ ಕರ್ಮಣ್ಯೇವ ಅಧಿಕಾರಸ್ಥೆ ಅಂದ್ರೆ ಫಲವನ್ನು ಬಿಡು ಅಂತ ಹೇಳ್ತೀಯ. ಫಲದ ಅಪೇಕ್ಷೆ ಮನಸ್ಸಲ್ಲಿ ಇಟ್ಕೊಳ್ಬೇಡ, ನಿನ್ನ ಕೆಲಸದ ಕಡೆ ಗಮನ ಕೊಡು. ಅಂದ್ರೆ ಹೇಗೆ ಮಾಡ್ತಕ್ಕದ್ದು ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋಸ್ತಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಯೋಗ ಅಂತ ನೋಡಿ ಡಿಫೈನ್ ಮಾಡ್ತಾರೆ. ಕರ್ಮ ಬೇರೆ, ಕರ್ಮ ಯೋಗ ಬೇರೆ. ಈ ಕರ್ಮ ಅಂತನ್ನೋದು ಎಲ್ಲರೂ ಮಾಡೋದು ನಮ್ಮ ಕರ್ಮ. ಅದು ಈ ಕರ್ಮ ಯೋಗ ಅಂತನ್ನೋದು ವಿಚ್ ಇಸ್ ಎ ಸ್ಪೆಷಲ್ ಟೆಕ್ನಿಕ್ ಇದು ಕೃಷ್ಣ ಯೂಸ್ ಸ್ಪೆಷಲ್ ಟು ದಿ ಗೀತಾ. ಅಂದ್ರೆ ಉಪನಿಷತ್ರ ಅಲ್ಲಲ್ಲಿ ಬರುತ್ತೆ, ಇದು ಈಶಾವಾಸ್ಯದಲ್ಲಿ ಬರುತ್ತೆ. ಕರ್ಮಾಧಿಕಾರ ಫಲದ ಹೌದು.
ಎದ್ದು ಕಾಣ್ತು ಇಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮಲ್ಲಿ ಇವಾಗ ಒಂದು ಈ ಶಾಸ್ತ್ರಗಳಲ್ಲಿ ಅಪೂರ್ವಕ ಅಂತ ಒಂದು ಕ್ರೈಟೀರಿಯಾ ಇದೆ. ಈಗ ಉಪನಿಷತ್ತುಗಳಿದೆ, ಬ್ರಹ್ಮಸೂತ್ರ ಇದೆ, ಭಗವದ್ಗೀತೆ ಇದೆ. ಈ ಮೂರು ಶಾಸ್ತ್ರಗಳಿವೆ. ಮೂರು ಪ್ರಸ್ಥಾನ ತ್ರಯ ಅಂತ ಯಾಕೆ ಹೇಳ್ತೀರಿ